ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು SMS ಟ್ಯುಟೋರಿಯಲ್ಸ್. ನಾವು ಈ ವಿಡಿಯೋದಲ್ಲಿ 9th ಸ್ಟ್ಯಾಂಡರ್ಡ್ನ 3rd ಚಾಪ್ಟರ್ ಕೆಮಿಸ್ಟ್ರಿ ಪಾರ್ಟ್ ನೋಡೋಣ. ಈಗ ಆಲ್ರೆಡಿ ಪಾರ್ಟ್ 1 ವಿಡಿಯೋದಲ್ಲಿ ಆಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್ನ ನೋಡಿದ್ವಿ. ಅಲ್ಲಿ ನಾನು ಆ್ಯಕ್ಚುಲಿ ಕಂಪ್ಲೀಟ್ ಮಾಡೋಕ್ಕಾಗಿರಲಿಲ್ಲ ಡ್ಯೂ ಟು ಸಮ್ ಪ್ರಾಬ್ಲಮ್ಸ್. ನಾನು ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ. ಈಗ ಕಂಟಿನ್ಯೂ ಮಾಡ್ತಾ ಹೋಗೋಣ. ಈಗ ನಿಮಗೆ ಗೊತ್ತಿದೆ ಲ್ಯಾವೋಯ್ಸರ್ ಇವರ 2 ಲಾಸ್ಗಳು, ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್, 2 ಲಾಗಳನ್ನು ತಿಳ್ಕೊಂಡಿದ್ದೀರಾ ಅಂತೆಲ್ಲ ನಾನು ಅನ್ಕೋತೀನಿ. ಜೊತೆಗೆ ಡಾಲ್ಟನ್ ಇವರ ಪಾಸ್ಟುಲೇಟ್ಸ್ಗಳು ತುಂಬ ಸಿಂಪಲ್ ಆಗಿರೋವಂಥದ್ದು. ಜಸ್ಟ್ ನಿಮಗೆ ನೆನಪಿರಬೇಕಾಗಿರೋದೇನು ಅಂತಂದರೆ, ಡಾಲ್ಟನ್ ಇವರು ಸಹಿತ ಈ ಒಂದು ಮಾಲಿಕ್ಯೂಲ್ಸ್ ಅಥವಾ ಆ್ಯಟಮ್ಸ್ಗಳ ಬಗ್ಗೆ ಒಂದಿಷ್ಟು ಪಾಸ್ಟುಲೇಟ್ಸ್ಗಳನ್ನು ಕೊಟ್ಟಿದ್ದಾರೆ ಅನ್ನೋದೊಂದು ಬೇಸಿಕ್ ಥಿಂಗ್ ಗೊತ್ತಿದ್ದರೆ ಸಾಕು. ಇವರ ಆ್ಯಟಮ್ ಥಿಯರಿ ಪ್ರಕಾರ ಯಾವುದನ್ನು ಅವರು ಆ್ಯಟಮ್ ಅಂತ ಹೇಳಿ ಕರೆದ್ರು, ಅವು ಹೇಗೆ ಈ ಲಾಸ್ ಏನು ತಿಳ್ಕೊಂಡ್ರಲ್ಲ ಅದ್ರ ಬಗ್ಗೆನೇ ಅವ್ರು ಹೇಳ್ತಾರೆ. ಆಟಮ್ಸ್ ಕೆನಾಟ್ ಬಿ ಕ್ರಿಯೇಟೆಡ್ ಆ್ಯಂಡ್ ಡೆಸ್ಟ್ರಾಯ್ಡ್ ಇನ್ ಅ ಕೆಮಿಕಲ್ ರಿಯಾಕ್ಷನ್. ಇದು ಒಂದು ತಿಳ್ಕೊಂಡಿದ್ರೆ ಅಂದರೆ ನೀವು ಈಸಿಯಾಗಿ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಹಾಗಿದ್ರೆ ಈಗ ನೋಡ್ತಾ ಬರೋಣ. ಇದೆಲ್ಲ ಕ್ವಶನ್ಸ್ಗಳು ಇಟ್ಸ್ ಎನಫ್ ಅಂತ ಅನ್ಕೊತೀನಿ, ಗೊತ್ತಾಗುತ್ತೆ ಅಂತ ಹೇಳಿ ಅನ್ಕೋತೀನಿ. ಈಸಿ ಇದೆ. ನೆಕ್ಸ್ಟ್, ವಾಟ್ ಈಸ್ ಆ್ಯನ್ ಆ್ಯಟಮ್? ಆ್ಯಟಮ್ ಅಂತಂದರೆ ಏನು? ಹಾಗಿದ್ರೆ ಇವರೆಲ್ಲ ಇವ್ರ ಅಭಿಪ್ರಾಯವನ್ನು ಕೊಡ್ತಾ ಬಂದರು. ವಾಟ್ ಇಟ್ ಈಸ್? ಹ್ಯಾವ್ ಯು ಎವರ್ ಅಬ್ಸರ್ವ್ಡ್ ಎ ಮ್ಯಾಸನ್ building walls? From these walls a room and then a collection of rooms to form a building. ಈಗ ಒಂದು ಮನೆ ಅಂತ ಹೇಳಿ ಕರಿತೀವಿ ಅಂತಂದರೆ, ಈ ಮನೆಯಲ್ಲಿ ನಾವು ನೋಡೋದು ರೂಮ್ಸ್ಗಳಿರುತ್ತೆ, ಹಾಗೆ ಕಿಚನ್ ಇರುತ್ತೆ, ಬಾತ್ರೂಮ್ ಇರುತ್ತೆ, ಅಂದರೆ ನಾನು ಜಸ್ಟ್ ಹಿಂಗೆ ಕೊಡ್ತಾ ಇರೋದು ಹಾಗೆ, ಹಾಲ್ ಇರುತ್ತೆ, ಡೈನಿಂಗ್ ರೂಮ್ ಇರುತ್ತೆ, ದೇವರ ಮನೆ ಇರುತ್ತೆ, ಅಥವಾ ಇನ್ನೊಂದು ಕಡೆ ಇನ್ನೂ ಒಂದು ಹಾಲ್ ರೀತಿಯಲ್ಲಿ ಇಟ್ಕೊಂಡಿರ್ಬೋದು, ಸ್ಪೆಸಿಫಿಕ್ ಏರಿಯಾ ರೀತಿಯಲ್ಲಿ ಬಿಟ್ಟಿರ್ಬೋದು. ಇದೆಲ್ಲವೂ ಸೇರಿಕೊಂಡಾಗ ಏನಾಗುತ್ತೆ, ಒಂದು ಮನೆ ಅಂಥೇಳಿ ಅನಿಸ್ಕೊಳ್ಳುತ್ತೆ. ಈ ರೀತಿಯಾಗಿಯೇ ಯಾವ ಒಂದು ರೂಮ್ ಅಂಥೇಳಿ ನಾವು ಕನ್ಸಿಡರ್ ಮಾಡ್ತೀವಲ್ಲ, ಇದಿಷ್ಟು ಒಂದು ದೊಡ್ಡದಾದರಲ್ಲಿ ಒಂದು ಪಾರ್ಟ್ ಇದೆಯಲ್ಲ, ಇದನ್ನು ನಾವೇನಂತ ಕರಿತೀವಿ? ಆ್ಯಟಮ್ ಅಂತ ಹೇಳ್ತೀವಿ. ಯಾವುದು? ಇದು ನಮ್ಮ ಇನ್ ಟರ್ಮ್ಸ್ ಆಫ್ ಕೆಮಿಸ್ಟ್ರಿ. ವಾಟ್ ಅಬೌಟ್ ದ ಬಿಲ್ಡಿಂಗ್ ಬ್ಲಾಕ್ ಆಫ್ ಆ್ಯನ್ ಆ್ಯಂಟ್ ಹಿಲ್? ಆ್ಯಂಟ್ ಹಿಲ್ಲನ್ನು ಕಟ್ಟುತ್ತೆ. ಈ ಇರುವೆ ಗೂಡನ್ನು ನೀವು ನೋಡ್ಬೋದು. ಇರುವೆ ಗೂಡು ಅದು ಹೇಗೆ ಒಂದೊಂದೇ ಒಂದು ಮರಳು ಅಥವಾ ಒಂದೊಂದು ಏನೊಂದು ತೊಗೊಂಡು ಹೋಗುತ್ತಲ್ಲ, ಆ ಬಾಯಲ್ಲಿರುವಂಥದ್ರಲ್ಲಿ ಚಿಕ್ಕದು, ಅದಕ್ಕಿಂತ ಚಿಕ್ಕದಾಗಿರ್ಬೋದು, ಅಂಥದ್ದನ್ನು ನಾವೇನಂತ ಕರಿತೀವಿ? ಆ್ಯಟಮ್ ಅಂತ ಹೇಳ್ತೀವಿ. ಇಟ್ ಈಸ್ ಎ ಸ್ಮಾಲ್ ಗ್ರೈನ್ ಆಫ್ ಸ್ಯಾಂಡ್. ಸಿಮಿಲರ್ಲಿ ದ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಆಲ್ ಮ್ಯಾಟರ್, ಅದನ್ನು ನಾವೇನಂತ ಕರಿತೀವಿ? ಆ್ಯಟಮ್. ಈಗ ನೀವು 2 ಡೆಫಿನೇಷನ್ಸ್ಗಳನ್ನು ನೆನ್ಪಿಟ್ಕೊಳ್ಳೋದು ತುಂಬ ಒಳ್ಳೆಯದು. ಒಂದು, ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಆಲ್ ಮ್ಯಾಟರ್ ಆರ್ ಆ್ಯಟಮ್ಸ್. ನೆಕ್ಸ್ಟ್, ಇದೇ ರೀತಿಯಾಗಿ ನೀವು ಇಲ್ಲಿ ಪಾಸ್ಟುಲೇಟ್ಸಲ್ಲಿ ನೋಡಿದ್ರಲ್ಲ, ಆಲ್ ಮ್ಯಾಟರ್ ಈಸ್ ಮೇಡ್ ಆಫ್ ವೆರಿ ಟಿನಿ ಪಾರ್ಟಿಕಲ್ಸ್ ಕಾಲ್ಡ್ ಆ್ಯಟಮ್ಸ್. ಇವೆರಡೂ ಸಹಿತ ನಿಮಗೆ ನೆನ್ಪಿಟ್ಕೊಳ್ಳೋದು ಒಳ್ಳೆಯದು. ಹೌ ಬಿಗ್ ಆರ್ ಆ್ಯಟಮ್ಸ್? ಆ್ಯಕ್ಚುಲಿ ಈ ಕ್ವಶನ್ ಏನಾದರೂ ಅವರು ಈ ರೀತಿಯಾಗಿ ಕೇಳೋದಕ್ಕಿಂತ ಹೌ ಆ್ಯಟಮ್ಸ್ ಆರ್ ಸ್ಮಾಲರ್ ಅಥವಾ ಹೌ ಸ್ಮಾಲ್ ದೇ ಆರ್ ಅಂತೇನಾದರೂ ಕೇಳಬಹುದಿತ್ತು. ಆ್ಯಟಮ್ಸ್ ಆರ್ ವೆರಿ ಸ್ಮಾಲ್, ಅದು ನಮಗೆ ಗೊತ್ತಿರೋದು. ಆದರೆ ಎಷ್ಟು ಸಣ್ಣದದು? ಈಗ ಆಲ್ರೆಡಿ ಹೇಳಿದರೆ ಅದು ಕಣ್ಣಿಗೆ ಕಾಣದೇ ಇರೋಷ್ಟು ಸಣ್ಣದು ಅಂತ ಅಂದರೆ, ಇನ್ ಟರ್ಮ್ಸ್ ಆಫ್ ನಂಬರ್ಸಲ್ಲಿ ನಾವು ರೆಪ್ರೆಸೆಂಟ್ ಮಾಡೋದಾದರೆ ಅವುಗಳ ಒಂದು ರೇಡಿಯಸ್, ಆ್ಯಟಮಿಕ್ ರೇಡಿಯಸ್ ಎಷ್ಟಿರುತ್ತೆ ಅಂತಂದರೆ, ದೇ ಆರ್ ಮೆಷರ್ಡ್ ಇನ್ ನ್ಯಾನೋಮೀಟರ್ಸ್. NM ನ್ಯಾನೋಮೀಟರ್ಸಲ್ಲಿ ಅದನ್ನು ಮೆಷರ್ ಮಾಡ್ತಾರೆ. ಅಂದರೆ 1 ಮೀಟರ್ ಈಸ್ ಈಕ್ವಲ್ ಟು 10⁹ ನ್ಯಾನೋಮೀಟರ್ ಆಗಿರುತ್ತಲ್ವ. ಅದೇ ರೀತಿಯಾಗಿ ಈ ಆ್ಯಟಮಿಕ್ ರೇಡಿಯಸ್ನ ಇಟ್ ಈಸ್ ಮೆಷರ್ಡ್ ಇನ್ ದ ನ್ಯಾನೋಮೀಟರ್ಸ್. ಅಂದರೆ ಅದು ಎಷ್ಟು ಸಣ್ಣದಾಗಿರುತ್ತೆ. ಈಗ ಹೆಚ್ಚು ನ್ಯಾನೋ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗ್ತಿದೆ ಅಲ್ವಾ, ಡ್ಯೂ ಟು ದೀಸ್ ರೀಸನ್ಸ್. ಆ್ಯಟಮಿಕ್ ರೇಂಜಲ್ಲಿ ಸ್ಟಡೀಸ್ಗಳನ್ನು ಮಾಡಿದಾಗ ಏನಾಗುತ್ತೆ, ನಮಗೆ ಕಾನ್ಸೆಪ್ಟ್ಸ್ಗಳು ಫುಲ್ ಕ್ಲಿಯರ್ ಆಗುತ್ತೆ. ಆಗ ನಾವು ಸೈನ್ಸ್ ಜೊತೆಗೆ ಆಟ ಆಡ್ಬೋದು ಅಲ್ವಾ. ಈ ಕೆಮಿಕಲ್ ರಿಯಾಕ್ಷನ್ ಅನ್ನೋದು ಒಂದು ಆ್ಯಟಮ್ ಜೊತೆಗೆ ಆಗುತ್ತೆ ಅನ್ನೋದಾದರೆ, ನಾವು ಇವಾಗ ಫಸ್ಟ್ ಆ್ಯಟಮ್ ಬಗ್ಗೆ ತಿಳ್ಕೊಳ್ಬೇಕಾಗುತ್ತಲ್ವ, ಆ ರೀತಿಯಾಗಿ. ಈಗ ಹಾಗಿದ್ರೆ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ನೋಡೋದಾದರೆ, ಆ್ಯಟಮ್ ಆಫ್ ಹೈಡ್ರೋಜನ್ ಇಟ್ಸ್ ಅ ಬೇಸಿಕ್ ಒನ್ ಅಲ್ವಾ. ಇದರಲ್ಲಿ ಫಸ್ಟ್ ನಾವು ಒಂದು ಕಡಿಮೆ ಇರುವಂತಹ ಒಂದು ಆ್ಯಟಮ್, ಅಂದರೆ ಇದರಲ್ಲಿ 10⁻10 ರೇಡಿಯೇ ಇರುತ್ತೆ. ಇದರಲ್ಲಿ ಇನ್ ಟರ್ಮ್ಸ್ ಆಫ್ ಮೀಟರಲ್ಲಿ ಕೊಟ್ಟಿದ್ದಾರೆ. ಮಾಲಿಕ್ಯೂಲ್ ಆಫ್ ವಾಟರ್ ಈ ರೀತಿಯಾಗಿ ಇಷ್ಟು ಕೊಟ್ಟಿದ್ದಾರೆ. ನೀವು ಇದಿಷ್ಟನ್ನು ನೆನ್ಪಿಟ್ಕೊಳ್ಳೋದಾದರೆ, ಒಂದು ದೊಡ್ಡದು ಒಂದು ಸಣ್ಣದು ಈ ರೀತಿಯಾಗಿ ನೆನ್ಪಿಟ್ಕೊಂಡ್ರೆ ಒಳ್ಳೆಯದು. ಆ್ಯಟಮ್ ಆಫ್ ಹೈಡ್ರೋಜನ್ 10⁻10. ಹಾಗೆ ಇನ್ನೊಂದು ಆ್ಯಂಟ್ದೊಂದು ನೆನ್ಪಿಟ್ಕೊಳ್ಳಿ, 10⁻2 ಇದೆ ಇನ್ ಟರ್ಮ್ಸ್ ಆಫ್ ಮೀಟರಲ್ಲಿ. ವಾಟರ್ ಮೆಲನ್ 10⁻1. ಇದಿಷ್ಟನ್ನು ನೆನ್ಪಿಟ್ಕೊಂಡ್ರೆ ಸಾಕು. ಇದೊಂದು ನೆನ್ಪಿಟ್ಕೊಳ್ರಿ. ಮಾಲಿಕ್ಯೂಲ್ ಆಫ್ ಹಿಮೋಗ್ಲೋಬಿನ್ 10⁻8 ಇದೆ. We might think that if atoms are so insignificant in size, why should we care about them? ಅಷ್ಟು ಸಣ್ಣದಾಗಿದೆ ಅಂತಂದರೆ ನಾವು ಯಾಕೆ ಅದನ್ನ ಬಗ್ಗೆ ಕೇರ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಬಿಕಾಸ್ ಅವರ್ ಎಂಟೈರ್ ವರ್ಲ್ಡ್ ಈಸ್ ಮೇಡ್ ಆಫ್ ಆಟಮ್ಸ್. ವಿ ಮೇ ನಾಟ್ ಬಿ ಏಬಲ್ ಟು ಸಿ ದೆಮ್, ಬಟ್ ದೇ ಆರ್ ದೇರ್.
ಆ್ಯಂಡ್ ಕಾನ್ಸ್ಟೆಂಟ್ಲಿ ಅಫೆಕ್ಟಿಂಗ್. ನಮಗಿಲ್ಲಿ ಏನೇ ಒಂದು ಚೇಂಜಸ್ ಆಗ್ತಿದೆ ಅಂತಂದ್ರೂ ದೇ ಆರ್ ಅಫೆಕ್ಟಿಂಗ್ ಬೈ ದ ಆಟಮಿಕ್ ವೇಲಿ. ಆ ಒಂದು ಸಣ್ಣದಾಗಿರೋಂಥದ್ದನ್ನು ನಾವು ತಿಳ್ಕೊಂಬಿಟ್ವಿ ಅಂತಂದರೆ ಎಲ್ಲವನ್ನು ನಾವು ಕಂಟ್ರೋಲ್ ಮಾಡುವ ಸಾಧ್ಯತೆ ಇರುತ್ತೆ. ಇಲ್ಲಿ ನೋಡಿ, ಆ್ಯನ್ ಇಮೇಜ್ ಆಫ್ ದ ಸರ್ಫೇಸ್ ಆಫ್ ದ ಸಿಲಿಕಾನ್ ಸ್ಟ್ರಕ್ಚರ್ ಈ ರೀತಿಯಾಗಿದೆ. ನಮಗೆ ನೋಡಿದಾಗ ಅದರ ಸರ್ಫೇಸಲ್ಲಿ ಈ ರೀತಿಯಾಗಿ ಕಾಣಿಸ್ತಿದೆ. ಅದರ ಬಗ್ಗೆ ನಾವು ಇನ್ನೂ ಹೆಚ್ಚಾಗಿ ನಾವು ಈ ಒಂದು ಜರ್ಮೇನಿಯಮ್ ಸೆಮಿಕಂಡಕ್ಟರ್ಗಳ ಬಗ್ಗೆ ತಿಳ್ಕೊಳ್ಳುವಾಗ ಹೆಚ್ಚು ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ವಾಟ್ ಆರ್ ದ ಮಾಡರ್ನ್ ಡೇ ಸಿಂಬಲ್ಸ್ ಆಫ್ ದ ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್. ಇಲ್ಲಿ ಡಾಲ್ಟನ್ ವಾಸ್ ದ ಫಸ್ಟ್ ಸೈಂಟಿಸ್ಟ್ ಟು ಯೂಸ್ ದ ಸಿಂಬಲ್ಸ್ ಫಾರ್ ದ ಎಲಿಮೆಂಟ್ಸ್ ಇನ್ ವೆರಿ ಸ್ಪೆಸಿಫಿಕ್ ಸೆನ್ಸ್. ಇದರಲ್ಲಿ ಒಂದಿಷ್ಟು ನೀವು ನೆನ್ಪಿಟ್ಕೊಳ್ಳೋದು ತುಂಬ ಒಳ್ಳೆಯದು, ಗೊತ್ತಿರೋವಂಥದ್ದು. ಇವಾಗ ಸಿಂಬಾಲಿಕಲ್ಲಿ ನೋಡೋದಾದರೆ ಕಾರ್ಬನ್ ಇಟ್ಸ್ ಅ ಕಪ್ಪು ವಸ್ತು. ಏನು ಇವಾಗ ನಿಮಗೆ ವೆಹಿಕಲ್ಸಿಂದ ಹೊಗೆ ಬರುತ್ತೆ ಅಥವಾ ಒಂದು ಊದ್ಬತ್ತಿಯಿಂದ ಹೊಗೆ ಬರುತ್ತೆ, ಫ್ಯಾಕ್ಟ್ರೀಸ್ಗಳಿಂದ ಹೊಗೆ ಬರುತ್ತೆ, ಇಟ್ ಕಂಟೈನ್ಸ್ ಕಾರ್ಬನ್ ಅಂತ ಹೇಳ್ತೀವಿ. ಇದನ್ನು ಈ ರೀತಿಯಾಗಿ ನೀವು ನೆನ್ಪಿಡ್ಕೋಬೋದು. ಆಕ್ಸಿಜನ್ ಟ್ರಾನ್ಸ್ಪರೆಂಟ್ ಆಕ್ಸಿಜನ್. ಹಾಗೆ ಸಲ್ಫರ್, ಇವೆಲ್ಲ ಬಿಡಿ, ಕನ್ಫ್ಯೂಸ್ ಆಗೋಂಥದ್ದು ಬೇಡ, ಫಸ್ಟ್ ಗೊತ್ತಾಗೋದನ್ನು ನೋಡೋಣ. ಹೈಡ್ರೋಜನ್ ಯಾಕೆ ಫಸ್ಟ್ ಕತ್ಕೊಬಿಡ್ಬೇಕು ಅಂದರೆ ನಮಗೆ ಯಾವಾಗಲೂ ಸಹಿತ ನಾವು ಪೀರಿಯಾಡಿಕ್ ಟೇಬಲ್ ಫಸ್ಟ್ ಸ್ಟಾರ್ಟ್ ಮಾಡೋದಾಗೆ ಹೈಡ್ರೋಜನಿಂದ ಅಲ್ವಾ. ಹೈಡ್ರೋಜನ್ ಫಸ್ಟ್ H, ಸೊ ಇಟ್ಸ್ ಅ ಸಿಂಗಲ್ ಡಾಟ್ ಅಷ್ಟೇ. ಐರನ್ I ಇದೆ, ಲೆಡ್ L ಇದೆ, ಸಿಲ್ವರ್ ಕಾಪರ್ C, ಗೋಲ್ಡ್ G, ಪ್ಲಾಟಿನಾ, ಮರ್ಕ್ಯುರಿಲಿ ಮಾತ್ರ ಏನಾಗುತ್ತೆ ಇಟ್ಸ್ ಟ್ರಾನ್ಸ್ಪರೆಂಟ್ ಲೈಕ್, ಬಟ್ ಔಟ್ಸೈಡಲ್ಲಿ ಏನಾಗಿದೆ ಈ ರೀತಿಯಾಗಿ ಸೆಮಿ ಸರ್ಕಲ್ ಇರೋದನ್ನು ನಾವು ನೋಡಬಹುದು. ಫಾಸ್ಫರಸ್ P3 ಇದೆ, ಸಲ್ಫರ್ 4. ಅಂದರೆ 4 ಲೈನ್ಸ್ ಅಂದರೆ 2 ಕಂಟಿನ್ಯೂಸ್, ಅಂದರೆ 2 ಡಯಾಗನಲ್ಸ್ ಇದೆ ಅಂತನಾದ್ರು ನಾವು ಹೇಳ್ಕೊಬೋದು, ಅಥವಾ ಡಯಾಮೀಟರ್ಸ್ ಇದೆ ಅಂತ ಹೇಳಿ ನೋಡ್ಕೋಬೋದು. ಇದನ್ನು ಒಂದು ಕಡೆ ನೀವು ಬರೆದಿಟ್ಕೊಳ್ಳೋದು ಒಳ್ಳೆಯದು. ಡಾಲ್ಟನ್ ವಾಸ್ ದ ಫಸ್ಟ್ ಸೈಂಟಿಸ್ಟ್. ಹೂ ವಾಸ್ ದಟ್ ಫಸ್ಟ್ ಸೈಂಟಿಸ್ಟ್? ಇದು ಸಹಿತ ನೆನ್ಪಿಡ್ಕೋಬೇಕಾಗಿರೋವಂಥದ್ದು. ವೆನ್ ಹಿ ಯೂಸ್ಡ್ ಎ ಸಿಂಬಲ್ ಫಾರ್ ಆ್ಯನ್ ಎಲಿಮೆಂಟ್, ಹಿ ಆಲ್ಸೋ ಮೀನ್ಟ್ ಎ ಡಿಫೈನೆಟ್ ಕ್ವಾಂಟಿಟಿ ಆಫ್ ದಟ್ ಎಲಿಮೆಂಟ್, ದಟ್ ಈಸ್ 1 ಆಟಮ್ ಆಫ್ ದಟ್ ಎಲಿಮೆಂಟ್ ಅಂಥೇಳಿ. ಇದನ್ನು ರೆಪ್ರೆಸೆಂಟ್ ಮಾಡೋದು ಏನಕ್ಕೆ ಅಂತಂದರೆ, ನಾವು ಈ ರೀತಿಯಾಗಿ ಸಿಂಬಾಲಿಕಲ್ಲಿ ಇಂತನೂ ನಾವು ನೇಮಿಂದ ಏನು ಆಟಮಿಕ್ ಫಾರ್ಮುಲಾ, ಏನು ನಾವು ಮಾಲಿಕ್ಯುಲರ್ ಫಾರ್ಮುಲಾ ಬರೀತೀವಲ್ಲ, ಇಟ್ಸ್ ಮೋರ್ ಸ್ಪೆಸಿಫಿಕ್. ಯಾಕಂದರೆ ಕೆಮಿಕಲ್ ರಿಯಾಕ್ಷನ್ಸ್ಗಳನ್ನು ಬರೆಯೋದಕ್ಕೆ ನಮಗೆ ಈಸಿ ಆಗೋಂಥದ್ದು. ಇದುವರೆಗೂ ಏನು ಕೇಳಿಲ್ಲ, ಬಟ್ ಮುಂದೆ ಕೇಳಲ್ಲ ಅಂತ ನಾವು ಹೇಳೋಕ್ಕಾಗಲ್ವಲ್ಲ. ನೆಕ್ಸ್ಟ್, ಬೆರ್ಝಿಲಿಯಸ್ ಸಜೆಸ್ಟೆಡ್ ದಟ್ ದ ಸಿಂಬಲ್ಸ್ ಆಫ್ ಎಲಿಮೆಂಟ್ಸ್ ಬಿ ಮೇಡ್ ಫ್ರಮ್ 1 or 2 letters ಆಫ್ ದ ನೇಮ್ ಆಫ್ ದ ಎಲಿಮೆಂಟ್. ಅವ್ನು ಹೇಳ್ತಾನೆ, ಬೆರ್ಝಿಲಿಯಸ್ ಅನ್ನೋರು ಹೇಳ್ತಾರೆ, ನಾವು ಸಿಂಬಲ್ಸ್ಗಳನ್ನು ಈ ರೀತಿಯಾಗಿ ರೆಪ್ರೆಸೆಂಟ್ ಮಾಡೋದಕ್ಕಿಂತನೂ ಅವುಗಳ ನೇಮ್ ಇದೆಯಲ್ಲ, ಅವುಗಳ ನೇಮಲ್ಲಿರುವಂತಹ ಸಿಂಬಲ್ಸ್ಗಳನ್ನು 1 or more ಲೆಟರ್ಸ್ಗಳನ್ನು 1 or 2 ಲೆಟರ್ಸ್ಗಳನ್ನು ಯೂಸ್ ಮಾಡಿ ನಾವು ರೆಪ್ರೆಸೆಂಟ್ ಮಾಡಿದ್ರೆ ಇದು ಮೋರ್ ಸೂಕ್ತ ಆಗಿರುತ್ತೆ, ಸೂಟಬಲ್ ಆಗಿರುತ್ತೆ ಅಂತ ಹೇಳ್ತಾನೆ. ಇನ್ ದ ಬಿಗಿನಿಂಗ್ ದ ನೇಮ್ಸ್ ಆಫ್ ದ ಎಲಿಮೆಂಟ್ಸ್ ವರ್ ಡಿರೈವ್ಡ್. ಫಸ್ಟ್ ಏನು ಮಾಡಿದ್ರು, ನೇಮ್ಸ್ ಆಫ್ ದ ಎಲಿಮೆಂಟ್ಗಳನ್ನೇ ಅಲ್ಲಿ ಯೂಸ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು ಫಾರ್ ದ ಫಸ್ಟ್ ಟೈಮ್. ಫಾರ್ ಎಕ್ಸಾಂಪಲ್, ದ ನೇಮ್ ಆಫ್ ದ ಕಾಪರ್ ವಾಸ್ ಟೇಕನ್ ಫ್ರಮ್ ಸಿಪ್ರಸ್. ಕಾಪರ್ ಅನ್ನೋದನ್ನು ವಾಸ್ ಟೇಕನ್ ಫ್ರಮ್ ದ ಸಿಪ್ರಸ್ ಅನ್ನೋದರಿಂದ ಸ್ಟಾರ್ಟ್ ಮಾಡಿದ್ರು ಕಾಪರ್ನ. ಸೊ ಅಲ್ಲಿಗೆ ರೆಪ್ರೆಸೆಂಟ್ ಮಾಡುವಾಗ ಸಿಪ್ರಸ್ ಅಂಥೇಳಿ ರೆಪ್ರೆಸೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಏನು ಪ್ರಾಬ್ಲಮ್ ಆಯ್ತು ಹಾಗಿದ್ರೆ, ಕಾಪರ್ ಅನ್ನೋದನ್ನ ನೆನ್ಪಿಟ್ಕೊಳ್ಳೋದಲ್ಲದೆ ಸಿಪ್ರಸ್ ಅನ್ನೋದನ್ನು ಸಹಿತ ಎಕ್ಸ್ಟ್ರಾ ಒಂದು ಸುಮ್ಮನೆ ಹೆವಿ ಅನ್ನೋ ಥರ ಸ್ಟಾರ್ಟ್ ಆಯಿತು. ಸಮ್ ನೇಮ್ಸ್ ವರ್ ಟೇಕನ್ ಫ್ರಮ್ ಸ್ಪೆಸಿಫಿಕ್ ಕಲರ್ಸ್. ಈಗ ಗೋಲ್ಡ್ ವಾಸ್ ಟೇಕನ್ ಫ್ರಮ್ ದ ಇಂಗ್ಲೀಷ್ ವರ್ಡ್ ಮೀನಿಂಗ್ ಎಲ್ಲೋ ಇಂದ ತೊಗೊಂಡಿರೋದಂತೆ. ನೆನ್ಪಿಟ್ಕೊಳ್ಳಿ ಇವನ್ನೆಲ್ಲ. ಕಾಪರ್ ಸಿಪ್ರಸ್ಸಿಂದ, ಗೋಲ್ಡ್ ಯೆಲ್ಲೋ ಅನ್ನೋ ವರ್ಡಿಂದ, ಅಂದರೆ ಆ ಕಲರ್ನಿಂದ ತೊಗೊಂಡಿದ್ದಾರೆ. ಈಗ ಇಷ್ಟೆಲ್ಲ ಹಿಂದಿದ್ದಿದ್ದು. ಈಗ ಏನು ಮಾಡಿದ್ದಾರೆ, IUPAC ಕಾಮನ್ ಆಗಿ ಎಲ್ಲ ಕಡೆನೂ ಇಂಟರ್ನ್ಯಾಷನಲಿ ಫುಲ್ ಅದನ್ನು ಅಕ್ಸೆಪ್ಟ್ ಮಾಡಿರೋವಂಥದ್ದು. ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಆ್ಯಂಡ್ ಅಪ್ಲೈಡ್ ಕೆಮಿಸ್ಟ್ರಿ. ಇದನ್ನು ಎಕ್ಸಾಮಲ್ಲಿ ಪಕ್ಕಾ ಕೇಳುವಂಥದ್ದು. ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಆ್ಯಂಡ್ ಅಪ್ಲೈಡ್ ಕೆಮಿಸ್ಟ್ರಿ ಅಪ್ರೂವ್ಸ್ ನೇಮ್ಸ್ ಆಫ್ ದ ಎಲಿಮೆಂಟ್. ಈಗೇನು ಮಾಡಿದ್ರು, ಎಲ್ಲ ಎಲಿಮೆಂಟ್ಸ್ಗಳಿಗೂ ಸಹಿತ ನೇಮ್ಸ್ಗಳನ್ನು ಅವರು ಅಪ್ರೂವ್ ಮಾಡ್ತಾರೆ. ಮೆನಿ ಆಫ್ ದ ಸಿಂಬಲ್ಸ್ ಆರ್ ಫಸ್ಟ್ 1 or 2 letters. ಈಗ ಕೆಲವೊಂದು, ಈಗ ಸಲ್ಫರ್ ಅವ್ರ ಈಗ ಕ್ರೋಮಿಯಂ ತಗೊಳ್ಳಿ, ಕ್ರೋಮಿಯಂ, ಕಾಪರ್, ಇವೆರಡರದ್ದು ಏನಾಯಿತು, ಲೆಟರ್ CC ಇದೆ. ಸೊ ಅಲ್ಲಿಗೆ ಇಟ್ ಈಸ್ ನಾಟ್ ದಟ್ ಮಚ್ ಸ್ಪೆಸಿಫಿಕ್. ಅವಾಗ ಯಾವುದು ಅಂತ ಹೇಳಿ ಸ್ಪೆಸಿಫಿಕ್ ಆಗಿರೋದಿಲ್ಲ ಅಲ್ವಾ, ಆ ಕಾರಣದಿಂದಾಗಿ. ನೆಕ್ಸ್ಟ್, ಇವಾಗ ದ ಫಸ್ಟ್ ಲೆಟರ್ ಆಫ್ ದ ಸಿಂಬಲ್ ಈಸ್ ಆಲ್ವೇಸ್ ರಿಟರ್ನ್ ಆ್ಯಸ್ ಎ ಕ್ಯಾಪಿಟಲ್ ಲೆಟರ್. ನೆಕ್ಸ್ಟ್ ಅದು ಏನು ಮಾಡ್ತಾರೆ, IUPACನ ಅಕ್ಸೆಪ್ಟ್ ಮಾಡ್ತಾರೆ. ಓಕೆ, ಸಿಂಬಲ್ಸ್ನ ಯೂಸ್ ಮಾಡಿದ್ರು. ಫಸ್ಟ್ ಆ್ಯಂಡ್ ಸೆಕೆಂಡ್ ಲೆಟರ್ ಎರಡನ್ನೂ, ಅಥವಾ ಕೆಲವೊಂದು ಕಡೆ ಫಸ್ಟ್ ಲೆಟರ್ ಮಾತ್ರನ ಮಾಡ್ತಾಯಿದ್ರು. ದ ಫಸ್ಟ್ ಲೆಟರ್ ಆಫ್ ದ ಸಿಂಬಲ್ ಈಸ್ ಆಲ್ವೇಸ್ ರಿಟರ್ನ್ ಆ್ಯಸ್ ಎ ಕ್ಯಾಪಿಟಲ್. ಇದು ಗೊತ್ತಿರೋಂಥದ್ದು. ಹೈಡ್ರೋಜನ್, ಬ್ರೋಮಿನ್ ಏನು ಮಾಡ್ತೀವಿ, ಫಸ್ಟ್ ಲೆಟರಲ್ಲಿ Bನ ಕ್ಯಾಪಿಟಲ್ ಬರೀತೀವಿ, Rನ ಸ್ಮಾಲ್ ಲೆಟರ್. ಕ್ಲೋರಿನ್, Cl.
ಮ್ಯಾಂಗನೀಸ್, MN, ಮೆಗ್ನೀಷಿಯಮ್, MG. ಗೊತ್ತಾಗ್ತಿದೆಯಾ? ಈ ರೀತಿಯಾಗಿ ನಾವೇನು ಮಾಡ್ತಿದ್ವಿ, ಫಸ್ಟ್ ಲೆಟರನ್ನು ಕ್ಯಾಪಿಟಲ್ ಬರಿತೀವಿ, ನೆಕ್ಸ್ಟ್ ಲೆಟರನ್ನು ಸ್ಮಾಲ್ ಲೆಟರ್ ಲೋವರ್ ಕೇಸಲ್ಲಿ ಬರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ಹೈಡ್ರೋಜನ್ H, ಅಲ್ಯೂಮಿನಿಯಂ AL, ನಾಟ್ AL ಸ್ಮಾಲ್ ಲೆಟರ್, ನಾಟ್ AL. ಹಾಗೆ ಸಿಮಿಲರ್ಲಿ ಕೊಬಾಲ್ಟ್, ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ. ಕೊಬಾಲ್ಟ್ C ಕ್ಯಾಪಿಟಲ್, O ಸ್ಮಾಲ್ ಲೆಟರ್, ನಾಟ್ ದಿಸ್ ಒನ್. CO ಅಂತಂದ್ರೇನು? ದಿಸ್ ಈಸ್ ಕಾರ್ಬನ್ ಮೊನಾಕ್ಸೈಡ್. ಆಕ್ಸಿಜನ್ ನಾಟ್ ಎರಡಿತ್ತು ಅಂತಂದರೆ ಕಾರ್ಬನ್ ಡೈಆಕ್ಸೈಡ್, ಬಟ್ ಇಟ್ ಈಸ್ ಓನ್ಲಿ ಒನ್, ಸೊ ಇಟ್ ಈಸ್ ಕಾರ್ಬನ್ ಮೊನಾಕ್ಸೈಡ್. ಸಿಂಬಲ್ಸ್ ಆಫ್ ದ ಸಮ್ ಎಲಿಮೆಂಟ್ಸ್ ಆರ್ ಫಾರ್ಮ್ಡ್ ಫ್ರಮ್ ದ ಫಸ್ಟ್ ಲೆಟರ್ ಆಫ್ ದ ನೇಮ್ ಆ್ಯಂಡ್ ಎ ಲೆಟರ್. ಈಗ ಕ್ಲೋರಿನ್ ಇಲ್ಲಿದೆ ನೋಡಿರಿ, ಇಲ್ಲಿ ಆ್ಯಕ್ಚುಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಲೆಟರ್ ಯೂಸ್ ಮಾಡಬಹುದಿತ್ತು ಅಲ್ವಾ, ಆದರೆ ಇಲ್ಲಿ ಏನಾಗಿದೆ C ಥರ್ಡ್ ಲೆಟರ್ ಯೂಸ್ ಮಾಡಿದ್ದಾರೆ, Cl. ಜಿಂಕ್ Zn. ಈ ರೀತಿಯಾಗಿ ನಿಮಗೆ ನೇಮ್ಸ್ಗಳನ್ನು ಕೇಳ್ತಾ ಆಮೇಲೆ ನಿಮಗೆ ನೀವೇ ಕೆಮಿಕಲ್ ಈ ಒಂದು ಫಾರ್ಮುಲಾಗಳನ್ನು ಬರೆಯೋದಕ್ಕೆ ಈಸಿ ಆಗುತ್ತೆ, ಸಿಂಬಲ್ಸ್ಗಳು ಈಸಿಯಾಗಿ ನೆನಪಿರುತ್ತೆ. ಡೋಂಟ್ ವರಿ. ಅದರ್ ಸಿಂಬಲ್ಸ್ ಹ್ಯಾವ್ ಬೀನ್ ಟೇಕನ್ ಫ್ರಮ್ ದ ನೇಮ್ಸ್ ಆಫ್ ದ ಎಲಿಮೆಂಟ್ಸ್ ಇನ್ ಲ್ಯಾಟಿನ್, ಜರ್ಮನ್ ಆ್ಯಂಡ್ ಗ್ರೀಕ್. ಕೆಲವೊಂದೆಲ್ಲ ಏನಾಗಿರುತ್ತೆ, ಲ್ಯಾಟಿನ್ ವರ್ಡ್ ಆಗಿರ್ಬೋದು, ಜರ್ಮನ್, ಗ್ರೀಕ್ ಇದುಗಳಿಂದ ಸಹಿತ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಈಗ ಎಕ್ಸಾಂಪಲ್ ಆಗಿ ಐರನ್ ಇದರ ಲ್ಯಾಟಿನ್ ನೇಮ್ ಏನಂದರೆ ಫೆರಮ್. ಸೊ ಅದರಿಂದ ಏನು ಮಾಡಿದ್ದಾರೆ, FE. ಐರನ್ನ IR ಅಂಥೇಳಿ ಬಂದಿಲ್ಲ, ನಾವು ಗೊತ್ತಾಗ್ತಿದೆಯಾ, FE ಅಂಥೇಳಿ ಬರ್ತಿದ್ದೀವಿ, ಬಿಕಾಸ್ ಇಟ್ ಈಸ್ ಸೆಲೆಕ್ಟೆಡ್ ಫ್ರಮ್ ದ ಲ್ಯಾಟಿನ್ ನೇಮ್ ಫೆರಮ್. ಆ ಕಾರಣದಿಂದಾಗಿ FE. ಸೋಡಿಯಂ ಇದನ್ನು ನಾವು NE ಅಂಥೇಳಿ ಬರಿತೀವಿ, ಬಿಕಾಸ್ ಇದನ್ನು ಇಲ್ಲಿ ನ್ಯಾಟ್ರಿಯಮ್ ಅನ್ನೋ ವರ್ಡಿಂದ ಸೆಲೆಕ್ಟ್ ಮಾಡ್ಕೊಂಡಿರೋದು. ಜೊತೆಗೆ ಇಲ್ಲಿ ಪೊಟ್ಯಾಷಿಯಮ್ K ಇಂದ ಅಂಥೇಳಿ ಬರಿತೀವಿ, ದಿಸ್ ಇಸ್ ಕ್ಯಾಲಿಯಮ್. KA ಅಂತ ಬರಿಬೋದಿತ್ತಲ್ವಾ, ಐ ಡೋಂಟ್ ನೋ ವೈ ಇಟ್ ಈಸ್ ಲೈಕ್ ದಟ್. ಪೊಟ್ಯಾಷಿಯಮ್ ಈಸ್ K ಫ್ರಮ್ ಕ್ಯಾಲಿಯಮಿಂದ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಈ ಮೂರೂ ಸಹಿತ ನೆನ್ಪಿಟ್ಕೊಳ್ಳೋದು ತುಂಬ ಅವಶ್ಯಕ. ಇಲ್ಲಿ ಕಾಪರ್ನ ಸಿಪ್ರಸ್, ಹಾಗೆ ಗೋಲ್ಡ್, ಯೆಲ್ಲೋ ಇದನ್ನೆಲ್ಲ ಒಂದೊಂದು ಕಡೆ ಬರೆದಿಟ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಐರನ್, ಫೆರಮ್, ಸೋಡಿಯಂ, ನ್ಯಾಟ್ರಿಯಮ್, ಪೊಟ್ಯಾಷಿಯಮ್, ಕ್ಯಾಲಿಯಮ್ ಇವಿಷ್ಟನ್ನು ಸಹಿತ ಒಂದು ಕಡೆ ಬರೆದಿಟ್ಕೊಳ್ಳಿ, ತುಂಬಾ ಯೂಸ್ಫುಲ್ ಇರುತ್ತೆ. ಅದೇ ರೀತಿಯಾಗಿ ಒಂದಿಷ್ಟು ಎಲಿಮೆಂಟ್ಸ್ಗಳನ್ನು, ಅವುಗಳ ಸಿಂಬಲ್ಸ್ಗಳನ್ನು ಕೊಟ್ಟಿದ್ದಾರೆ, ನೋಟ್ ಮಾಡಿಟ್ಕೊಳ್ಳಿ, ತುಂಬ ಯೂಸ್ಫುಲ್ ಇದೆ, ಬರೆದಿಟ್ಕೊಳ್ಳಿ ಅಷ್ಟೇ. ಯಾವಾಗಾದರೂ ನೀವು ನೆಕ್ಸ್ಟ್ ಹೆಲ್ಪ್ ಆಗುತ್ತೆ. ಏನು ಮಾಡಿ ಅಂತಂದರೆ, ಫಸ್ಟ್ ಎಲಿಮೆಂಟ್ಸ್ಗಳ ನೇಮ್ ಮಾತ್ರ ಬರೆದಿಟ್ಕೊಳ್ಳಿ. ನಿಮಗೆ ಎಷ್ಟು ಗೊತ್ತಿದೆ ಫಸ್ಟ್ ಚೆಕ್ ಮಾಡ್ಕೊಳ್ಳಿ, ನೋಡೋಣ ಅಲ್ವಾ. ಥಿಂಕ್ ಮಾಡಿ. ಆಗಿದ್ದರೆ ಗೋಲ್ಡನ್ನು ಯಾಕೆ ನಾವು AU ಅಂತ ಬರಿತೀವಿ, ನಾವು ಯಾವ ವರ್ಡಿಂದ ಸೆಲೆಕ್ಟ್ ಮಾಡಿದ್ದೀವಿ, ಥಿಂಕ್ ಮಾಡಿ, ಸರ್ಚ್ ಮಾಡಿ, ಕಮೆಂಟ್ ಮಾಡಿ. ಈಗ ಆಟಮ್ ಅಂದರೆ ಏನು ಅಂತ ಹೇಳಿ ಗೊತ್ತಾಯಿತು. ಈಗ ಹಾಗಿದ್ರೆ ಆಟಮಿಕ್ ಮಾಸ್, ಅವುಗಳ ರಾಶಿ, ಆಟಮಿಕ್ ಮಾಸ್ ಅಂಥೇಳಿ ನಾವು ಹೇಗೆ ಕರಿತೀವಿ, ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಅವನ್ನೆಲ್ಲ ನೋಡ್ತಾ ಹೋಗೋಣ. ಮೋಸ್ಟ್ ರಿಮಾರ್ಕೆಬಲ್ ಕಾನ್ಸೆಪ್ಟ್ ದಟ್ ಡಾಲ್ಟನ್ಸ್ ಅಟಮಿಕ್ ಥಿಯರಿ, ಅದ್ರ ಬಗ್ಗೆ ಗೊತ್ತಿದೆ, ಅವರ ಒಂದು ಪಾಸ್ಟುಲೇಟ್ಸ್ಗಳು ಸಹಿತ ನಿಮಗೆ ಗೊತ್ತಿದೆ. ಅಕಾರ್ಡಿಂಗ್ ಟು ಹಿಮ್ ಈಚ್ ಎಲಿಮೆಂಟ್ ಹ್ಯಾಡ್ ಎ ಕ್ಯಾರೆಕ್ಟರಿಸ್ಟಿಕ್ ಅಟಮಿಕ್ ಮಾಸ್. ಎಲ್ಲ ಎಲಿಮೆಂಟ್ಗಳಿಗೂ ಸಹಿತ ಆಟಮಿಕ್ ಮಾಸ್ ಇದೆ ಅನ್ನೋದು ನಿಮಗೆ ಗೊತ್ತಿರುವಂಥದ್ದು. ದ ಥಿಯರಿ ಕುಡ್ ಎಕ್ಸ್ಪ್ಲೈನ್ ದ ಲಾ ಆಫ್ ಕಾನ್ಸ್ಟೆಂಟ್ ಪ್ರಪೋರ್ಷನ್ಸ್ ಸೋ ವೆಲ್ ದಟ್ ಸೈಂಟಿಸ್ಟ್ಸ್ ವರ್ ಪ್ರೊಮೋಟೆಡ್ ಟು ಮೆಜರ್ ದ ಆಟಮಿಕ್ ಮಾಸ್ ಆಫ್ ಎನ್ ಆಟಮ್. ಅಲ್ಲಿಂದ ಸ್ಟಾರ್ಟ್ ಆಯಿತು ಈ ಆಟಮಿಕ್ ಮಾಸ್ನ ಕಂಡುಹಿಡಿಯುವಂಥದ್ದು. ಸಿನ್ಸ್ ಡಿಟರ್ಮೈನಿಂಗ್ ದ ಮಾಸ್ ಆಫ್ ಎನ್ ಇಂಡಿವಿಜುವಲ್ ಆಟಮ್ ವಾಸ್ ಎ ರಿಲೇಟಿವ್ಲಿ ಡಿಫಿಕಲ್ಟ್ ಟಾಸ್ಕ್. ಹೌದಲ್ವಾ? ಅದನ್ನು ಹೇಗೆ ಫೈಂಡ್ ಔಟ್ ಮಾಡೋಕ್ಕಾಗುತ್ತೆ? ಇಸ್ ದರ್ ಎನಿ ವೇ ಆರ್ ಇಸ್ ದರ್ ಎನಿ ಸ್ಟೆಪ್ಸ್? ಗೊತ್ತಿಲ್ಲ. ಸೊ ಇಟ್ ಈಸ್ ಡಿಫಿಕಲ್ಟ್. ರಿಲೇಟಿವ್ ಅಟಮಿಕ್ ಮಾಸಸ್ ವರ್ ಡಿಟರ್ಮೈನ್ಡ್. ಈಗ ಹಾಗಿದ್ರೆ ಏನು ಮಾಡಿದ್ರು, ಆಟಮಿಕ್ ಮಾಸ್ನ ಕಂಡುಹಿಡಿಯೋದು ಇಟ್ಸ್ ಮೋರ್ ಆಫ್ ಡಿಫಿಕಲ್ಟ್. ಹೇಗೆ ಮಾಡಬೇಕು, ಅದರ ಸ್ಟೆಪ್ಸ್ಗಳೇನು, ಅದನ್ನು ಅಥವಾ ಯಾವುದನ್ನು ಫಾಲೋ ಮಾಡಿದ್ರೆ ನಮಗೆ ಸಿಗುತ್ತೆ, ಇಟ್ಸ್ ಎ ಡಿಫಿಕಲ್ಟ್ ಟಾಸ್ಕ್. ಅದಕ್ಕೆ ನೆಕ್ಸ್ಟ್ ಬಂದಿದ್ದೇನು ಕಾನ್ಸೆಪ್ಟ್ ಅಂದರೆ ರಿಲೇಟಿವ್ ಅಟಮಿಕ್ ಮಾಸಸ್. ಈಗೇನು ಮಾಡಿದ್ರು ಅಂತಂದರೆ, ಯಾವುದೋ ಒಂದು ರಿಲೇಟಿವ್ ಅಂತಂದರೆ ಏನು ಗೊತ್ತಾ, ಕಂಪೇರ್ ಮಾಡ್ಕೊತಾ ಹೋಗೋದು. ಈಗ ನಾವಿವಾಗ ಒಬ್ಬರಿಗೆ ಟಾಲರ್ ಅಂತ ಹೇಳಿ ಕರಿತೀವಿ ಅಂತಂದರೆ, ಟಾಲ್ ಇದ್ದಾನೆ ಅಂತ ಹೇಳಿ ಕರಿತೀವಿ ಅಂತಂದರೆ, ನಾವು ಹೇಗೆ ಹೇಳೋಕ್ಕೆ ಸಾಧ್ಯ? ಯಾರೋ ಒಬ್ರಿಗೆ ಕಂಪೇರ್ ಮಾಡಿರ್ತೀವಿ, ಸೊ ಅಂಥವ್ರನ್ನ ನಾವೇನು ಮಾಡ್ತೀವಿ, ಟಾಲರ್ ಅಂತ ಹೇಳಿ ಕರಿತೀವಿ ಅಥವಾ ಶಾರ್ಟರ್ ಅಂತ ಹೇಳಿ ಕರಿತೀವಿ. ಸುಮ್ಮನೆ ಯಾರನ್ನೋ ಒಬ್ರನ್ನ ಹೋಗಿ ನೀನು ಟಾಲ್ ಇದೆಯಾ ಅಥವಾ ನೀನು ತುಂಬ ದಪ್ಪ ಇದೆಯಾ, ನೀನು ತೆಳ್ಳಗಿದೆಯಾ, ಅದನ್ನು ಹೇಗೆ ಹೇಳೋಕ್ಕಾಗುತ್ತೆ ಅಂತಂದರೆ, ವೆನ್ ವಿ ಕಂಪೇರ್ ದೆಮ್ ವಿತ್ ಅದರ್ಸ್, ಆಗ ಮಾತ್ರ ನಮಗೆ ಗೊತ್ತಾಗುತ್ತೆ ದಪ್ಪ, ತೆಳ್ಳ ಅಥವಾ ಹೈಟ್, ಶಾರ್ಟ್. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ were determined using the laws of chemical combinations and the compounds are formed. ಕೆಮಿಕಲ್ ಈಕ್ವೇಷನ್ಸ್ಗಳೇನು ಬರಿತೀವಲ್ಲ, ಇದರಿಂದ ಒಂದು ಕಾಂಪೌಂಡ್ಸ್ ಫಾರ್ಮೇಷನ್ ಆಗಿರೋದ್ರ ಜೊತೆಗೆ ಇಲ್ಲಿ ಆಟಮಿಕ್ ಮಾಸಸ್ಸನ್ನು ಫೈಂಡ್ ಔಟ್ ಮಾಡೋದನ್ನು ಸ್ಟಾರ್ಟ್ ಆಗುತ್ತೆ. ಲೆಟ್ ಅಸ್ ಟೇಕ್ ದ ಒಂದು ಎಕ್ಸಾಂಪಲ್. ಕಾಂಪೌಂಡ್ ತೊಗೊಂಡಿದ್ದಾರೆ ಕಾರ್ಬನ್ ಮೊನಾಕ್ಸೈಡ್, ಇಲ್ಲಿ CO. ಇದನ್ನೇ ಯಾಕೆ ತೊಗೊಂಡಿದ್ದಾರೆ ಅಂದರೆ, ಅಲ್ಲಿ ನಿಮಗೆ ಎಕ್ಸಾಂಪಲ್ ಕೊಬಾಲ್ಟನ್ನು ಕೊಟ್ಟಿದ್ರು, ಸೊ ದಟ್ ಇಲ್ಲಿ ಕನ್ಫ್ಯೂಷನ್ ಸಹಿತ ಕ್ಲಾರಿಫೈ ಆಗುತ್ತೆ. ಮತ್ತು ಅದನ್ನು ತಪ್ಪು ಮಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರನೇ ಈ ರೀತಿಯಾದಂಥ ಒಂದು ಎಕ್ಸಾಂಪಲ್ಸ್ಗಳನ್ನು ಸಹಿತ ತೊಗೊಂಡಿರ್ತಾರೆ.
It was observed experimentally that 3 ಗ್ರಾಮ್ ಆಫ್ ಕಾರ್ಬನ್ ಕಂಬೈನ್ಸ್ ವಿತ್ 4 ಗ್ರಾಮ್ ಆಫ್ ಆಕ್ಸಿಜನ್. ಇದನ್ನು ಅವರು ಎಕ್ಸ್ಪೆರಿಮೆಂಟಲಿ ಕಂಡಕ್ಟ್ ಮಾಡಿದಾಗ ಗೊತ್ತಾಗುತ್ತೆ 3 ಗ್ರಾಮಷ್ಟು ಕಾರ್ಬನ್ನ ತೊಗೊಂಡು 4 ಗ್ರಾಮಷ್ಟು ಆಕ್ಸಿಜನ್ ತೊಗೊಂಡಾಗ ನಮಗೆ ಸಿಗುವಂಥದ್ದು ಕಾರ್ಬನ್ ಮೊನಾಕ್ಸೈಡ್ ಸಿಗ್ತಿದೆ. ಇಟ್ ಮೀನ್ಸ್ ವಾಟ್? ಕಾರ್ಬನ್ ಕಂಬೈನ್ಸ್ ವಿತ್ 4/3 ಟೈಮ್ಸ್ ಇಟ್ಸ್ ಮಾಸ್ ಆಫ್ ದ ಆಕ್ಸಿಜನ್. ಸಪೋಸ್ ಈಗ ಮಾಸ್ನ ಅಳಿಬೇಕು ಅಂತಂದರೆ ಅದರ ನಾವು ಒಂದು ವೇಯ್ ಮಾಡ್ಕೊಂಬಿಟ್ಟೆ ತೊಗೊತೀವಿ ತಾನೇ. ನೀವು ಇನ್ನೊಂದು ಥಿಂಕ್ ಮಾಡಬೇಕಾಗಿರೋದೇನು ಅಂದರೆ ವೆಯ್ಟಿಗೂ ಮಾಸಿಗೂ ಏನು ಡಿಫ್ರೆನ್ಸ್ ಅಂತ. ಆರ್ ದೇ ಒನ್ ಆ್ಯಂಡ್ ದ ಸೇಮ್? ನೋ, ಅವುಗಳ ಯೂನಿಟ್ ಚೇಂಜ್ ಇದೆ. ಹಾಗೆ ಸಿಂಪಲಾಗಿ ಹೇಳೋದಾದರೆ ವೆಯ್ಟು ಮಾಸ್ ಚೇಂಜ್ ಆಗೋಲ್ಲ, ಯಾವತ್ತಿಗೂ ಚೇಂಜ್ ಆಗೋದಿಲ್ಲ. ಈವನ್ ನಾವು ಅದನ್ನು ಸನ್ನಿಗೆ ಹೋಗಲಿ ಮೂನಿಗೆ ಹೋಗಲಿ ಅದರ ಮಾಸ್ ಚೇಂಜ್ ಆಗೋಲ್ಲ, ಯಾವುದೇ ಒಂದು ವಸ್ತು ಇದು. ಅದರ ವೆಯ್ಟ್ ಚೇಂಜ್ ಆಗುತ್ತೆ. ಬಿಕಾಸ್ weight depends on the gravitational force. Mass it does not depends on the gravitational force. ಇದು ಸಹಿತ ಗೊತ್ತಿರಲೇಬೇಕಾಗಿರೋಂಥದ್ದೊಂದು. In other words, okay, suppose we define the atomic mass unit as AMU, atomic mass unit. But according to the latest IUPAC recommendation, it is now written as U. It means unified mass. ಇವೆರಡನ್ನ ನೆನ್ಪಿಟ್ಕೊಳ್ಳಿ. atomic mass AMU, unified mass U as equal to the mass of the one carbon atom. ಸೊ ಅಲ್ಲಿಗೆ ಏನು ಮಾಡಿದ್ರು, ಯಾವುದೇ ಒಂದು ಅಟಮಿಕ್ ಮಾಸನ್ನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ದೇ ಸ್ಟಾರ್ಟ್ ಕಂಪೇರಿಂಗ್ ವಿತ್ ದ ಕಾರ್ಬನ್ ಫಸ್ಟಿಗೆ. ಗೊತ್ತಾಗ್ತಿದೆಯಾ? ಹೇಗೆ ಅಂತಂದರೆ ಈ ಒಂದು ಸಿಂಪಲ್ ಆಗಿರುವಂಥ ಒಂದು ಎಕ್ಸ್ಪೆರಿಮೆಂಟ್ ಟೆಕ್ನಿಕ್ಕಿಂದ 3 ಗ್ರಾಮ್ ಆಫ್ ದ ಕಾರ್ಬನ್ ಏನಾಯಿತು 4 ಗ್ರಾಮ್ ಆಫ್ ದ ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆಗಿ ಒಂದು ಕಾರ್ಬನ್ ಮೊನಾಕ್ಸೈಡ್ ನಮಗೆ ಸಿಗ್ತಿದೆ ಅನ್ನೋದಾದರೆ ಇಲ್ಲಿ ಏನು ಮಾಡ್ತಿದ್ದಾರೆ ಅವರು, ನೆಕ್ಸ್ಟ್ ಯಾವುದೇ ಒಂದಕ್ಕಾದ್ರೂ ಮಾಸ್ ಆಫ್ ದ ಒನ್ ಕಾರ್ಬನ್ ಆಟಮ್ಗೆ ಅದನ್ನು ಈಕ್ವೇಟ್ ಮಾಡಿಕೊಂಡು ಅದನ್ನು ಏನು ಮಾಡ್ತಾರೆ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್, ಸಾರಿ ಎಗೇನ್ ಮಿಸ್ ಆಯ್ತದು. ಓಕೆ, ಇಲ್ಲೇನಾಗುತ್ತೆ ಅಂದರೆ ಅದಕ್ಕೋಸ್ಕರ ಏನು ಮಾಡ್ತಾರೆ, ರಿಲೇಟಿವ್ ಅಟಾಮಿಕ್ ಮಾಸ್ ಅನ್ನೋದನ್ನು ಕಂಡುಹಿಡ್ಕೊಂಡ್ಬಿಟ್ಟು ಈ ಕಾರ್ಬನ್ ಜೊತೆಗೆ ಕಂಪೇರ್ ಮಾಡ್ತಾ ನೆಕ್ಸ್ಟ್ ಸ್ಟಡಿ ಮಾಡ್ತಾ ಹೋಗ್ತಾರೆ. ದೆನ್ ವಿ ವುಡ್ ಅಸೈನ್ ಕಾರ್ಬನ್ ಆ್ಯಂಡ್ atomic mass of 1.0 unified mass and oxygen an atomic mass of 1.33 unified mass. However, it is more convenient to have these numbers as whole numbers or as near to the whole numbers. ಈಗ ಏನಾಗುತ್ತೆ, ಪಾಯಿಂಟ್ ಸಮಥಿಂಗ್ ಈ ಥರ ಇಟ್ಕೊಳ್ಳೋದಕ್ಕಿಂತ ಡೆಸಿಮಲ್ ಫಾರ್ಮೇಷನಲ್ಲಿ ಇರೋದಕ್ಕಿಂತನೂ ಬೆಟರ್ ಹೋಲ್ ನಂಬರ್ಸ್ ಫಾರ್ಮಲ್ಲಿ. ಹೋಲ್ ನಂಬರ್ಸ್ ಯಾಕೆ ಅಂತಂದರೆ ಇಟ್ ಮೇ ಬಿ 0 ಅಲ್ವಾ, ಅದಕ್ಕೋಸ್ಕರ ಹೋಲ್ ನಂಬರ್ ರೀತಿಲಿ ಒಂದು ಕಟ್ ಆಫ್ ರೀತಿಲಿ ಈಗ 1.33 ಇದೆ ಅಂದರೆ 1 ಅಂತ ಹೇಳಿ ತೊಗೊಳ್ಳೋದು, ಅಥವಾ ಇಲ್ಲಿ 1 ಅಂತಿರುತ್ತೆ, ಓಕೆ ಇಟ್ ಈಸ್ ಕರೆಕ್ಟ್ ಆಗಿದೆ, ಓಕೆ ಆ್ಯಸ್ ಪಾಸಿಬಲ್. ವೈಲ್ ಸರ್ಚಿಂಗ್ ಫಾರ್ ವೇರಿಯಸ್ ಅಟಾಮಿಕ್ ಮಾಸಸ್ ಯೂನಿಟ್, ಸೈಂಟಿಸ್ಟ್ ಇನಿಷಿಯಲಿ ಟುಕ್ 1/16 ಆಫ್ ದ ಮಾಸ್ ಆಫ್ ಆನ್ ಆಟಮ್ ಆಫ್ ನ್ಯಾಚುರಲಿ ಅಕರಿಂಗ್ ಆಕ್ಸಿಜನ್ ಆ್ಯಸ್ ದ ಯೂನಿಟ್. ನಿಮಗೆ ಈ ಐಸೋಟೋಪ್ಸ್ಗಳ ಬಗ್ಗೆ ಗೊತ್ತಿದೆ ಅಂತ ಹೇಳಿ ಅನ್ಕೊತೀನಿ. ಅಂದರೆ ಐಸೋಟೋಪ್ ಮೀನ್ಸ್ ಸೇಮ್ ಅಟಾಮಿಕ್ ನಂಬರ್ ಡಿಫ್ರೆಂಟ್ ಮಾಸ್ ನಂಬರ್, ಐ ಥಿಂಕ್ ಸೊ. ಎಸ್, ಏನಾಗಿರುತ್ತೆ ಅಂದರೆ ಇದರಲ್ಲಿ ಏನಾಗಿರುತ್ತೆ, ಆಕ್ಸಿಜನ್ 16 ಇದು ನ್ಯಾಚುರಲಿ ಅಕರಿಂಗ್ ಆಕ್ಸಿಜನ್, ಗೊತ್ತಾಗ್ತಿದೆಯಾ? ಇದನ್ನು ಕಂಪೇರ್ ಆಗಿ ಇಟ್ಕೊಂಡ್ಬಿಟ್ಟು ನೆಕ್ಸ್ಟ್ ಏನು ಮಾಡ್ತಾರೆ, ಸ್ಟಡಿ ಮಾಡ್ತಾ ಹೋಗ್ತಾರೆ. ಇದರ ಮಾಸ್ನ ಯಾವ ಥರ ತಗೋತಾರೆ ಅಂದರೆ 1/16. ಆ್ಯಸ್ ಯು ನೋ ದಟ್ ಇದರ ಅಟೋಮಿಕ್ ನಂಬರ್ ಏನು ಗೊತ್ತಿದೆಯಾ? ಲೆಟ್ಸ್ ಟೇಕ್ ದಿಸ್ ಆ್ಯಸ್, ಇದರಲ್ಲಿ ಅಟೋಮಿಕ್ ಮಾಸ್ ಮೇನಾಗಿ ಬೇಕಾಗಿರೋದು ಆಕ್ಸಿಜನ್ದು 16, ಗೊತ್ತಾಗ್ತಿದೆಯಾ? ಆ ಉದ್ದೇಶಕ್ಕಿಂತಗೋಸ್ಕರ ಏನು ಮಾಡ್ತಾರೆ, ಮಾಸ್ ಆಫ್ ದ ಆ್ಯಟಮ್ ಇದನ್ನು ಏನು ಮಾಡ್ತಾರೆ 1/16 ಅಂತ ಹೇಳಿ ಕನ್ಸಿಡರ್ ಮಾಡಿಬಿಟ್ಟು ಉಳಿದಿದ್ದ ಎಲ್ಲದ್ರ ಜೊತೆಗೂ ಸಹಿತ ಕಂಪೇರ್ ಮಾಡ್ತಾ ಸ್ಟಡಿ ಮಾಡ್ತಾ ಹೋಗ್ತಾರೆ. ಒಂದು ಕಾರ್ಬನ್ ಮೊನಾಕ್ಸೈಡ್ ಫಸ್ಟ್ ತೊಗೊಂಡಿದ್ರು, ಇದು ಗೊತ್ತಿರಲಿ. ಇದರಿಂದ ಅವ್ರು ತೊಗೊಂಡಿದ್ದೇನು, ಕಾರ್ಬನ್ 1.0 ಅಂತ ಹೇಳಿ ತೊಗೋತಾರೆ ಯೂನಿಫೈಡ್ ಮಾಸ್. ನೆಕ್ಸ್ಟ್ ಆಕ್ಸಿಜನ್ಗೆ 1.33 ಅಂತ ಹೇಳಿ ತೊಗೊಂಡಿರ್ತಾರೆ. ಬಟ್ ಲೇಟರ್ 1.33 ಇದನ್ನು ನಾವು ಡೆಸಿಮಲ್ ಫಾರ್ಮೇಷನಿಂದ ತೊಗೊಂಡ್ವಿ ಅಂತಂದರೆ ಏನಾಗುತ್ತೆ, 133 / 100, ಹೌದಾ? ನೆಕ್ಸ್ಟ್ ಏನು ಮಾಡಬಹುದು, ಇದೇನಾದರೂ 1/16 ನಿಯರ್ ಇದೆಯಾ? ನೋ. ಇಲ್ಲಿ ಜಸ್ಟ್ ಅವ್ರು ತೊಗೊಂಡಿರೋದು ನ್ಯಾಚುರಲಿ ಅಕ್ಕರಿಂಗ್ ಏನು ಕಾರ್ಬನ್ ಇರುತ್ತಲ್ಲ, ಸಾರಿ ಅಲ್ಲಿ 1 ಇದ್ದಿದ್ದಲ್ವಾ, ಓಕೆ 1/16, ಸಾರಿ ನಾನು ಆಕ್ಸಿಜನ್ ಜೊತೆ ಕಂಪೇರ್ ಮಾಡ್ತಿದ್ದೀನಿ, ಸಾರಿ ಎಕ್ಸ್ಟ್ರೀಮ್ಲಿ ಸಾರಿ. ಇಲ್ಲಿ ಆಕ್ಸಿಜನ್ ಮಾಸ್ ಆಫ್ ಎನ್ ಸರಿ ಇದಲ್ವಾ ನಾನು ಹೇಳ್ತಾ ಇರೋದು, ಓಕೆ 16 ಆಫ್ ದ ಮಾಸ್ ಆಫ್ ಎನ್ ಆಟಮ್ ನ್ಯಾಚುರಲಿ ಅಕರಿಂಗ್ ಆಕ್ಸಿಜನ್ ಇದ್ರ ಜೊತೆಗೆ ಕಂಪೇರ್ ಮಾಡ್ತಾ ಸ್ಟಡಿ ಮಾಡ್ತಾ ಹೋಗ್ತಾರೆ. ಗೊತ್ತಾಗ್ತಿದೆಯಾ? ಇಲ್ಲಿ ಏನೇ ನೆನ್ಪಿಡ್ಕೋಬೇಕು ನೀವು ಅಂತಂದರೆ, ಒಂದು
ಕಾರ್ಬನ್ ಮೊನಾಕ್ಸೈಡ್ ಜೊತೆಗೆ ಇದು ಎಕ್ಸ್ಪೆರಿಮೆಂಟಲ್ ಸೆಟಪಿಂದ ಈ ರೀತಿಯಾಗಿ ಒಂದು 3 ಗ್ರಾಮ್ ಆಫ್ ಕಾರ್ಬನ್ ಜೊತೆಗೆ ಕಂಬೈನ್ ಆದಾಗ 4 ಗ್ರಾಮ್ ಆಫ್ ಆಕ್ಸಿಜನ್ ನಮಗೆ ಕಾರ್ಬನ್ ಮೊನಾಕ್ಸೈಡ್ ಸಿಗ್ತಾಯಿತ್ತು. ಹಾಗೆ IUPAC ಮುಂಚೆ AMU ಇಂದ ರೆಪ್ರೆಸೆಂಟ್ ಮಾಡ್ತಾಯಿದ್ರು. ಆದರೆ ಈಗ IUPAC ನಾವು ಅಕ್ಸೆಪ್ಟ್ ಮಾಡಿದ್ಮೇಲೆ ಯೂನಿಫೈಡ್ ಮಾಸಿನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಮಾಸ್ ಆಫ್ 1 ಕಾರ್ಬನ್ ಆಟಮ್ ಇದನ್ನು ಇಲ್ಲೇನಾಗ್ತಿತ್ತು 1.0 U ಅಂತ ಹೇಳಿದ್ವಿ. ನೆಕ್ಸ್ಟ್ ಆಕ್ಸಿಜನ್ಗೆ 1.33 U ಅಂತ ಹೇಳಿದ್ವಿ. ಬಟ್ ನಾವು ವೈಲ್ ಸರ್ಚಿಂಗ್ ಫಾರ್ ದ ವೇರಿಯಸ್ ಅಟಮಿಕ್ ಮಾಸ್ ಯೂನಿಟ್ಸ್, scientists initially took 1/16 of the mass of an atom of naturally occurring oxygen as the unit. ಗೊತ್ತಾಗ್ತಿದೆ? ರಿಲೇಟಿವ್ ಅಟಮಿಕ್ ಮಾಸ್ ಯೂನಿಟ್ ಇದನ್ನು ತಗೋತಾರೆ. ದಿಸ್ ವಾಸ್ ಕನ್ಸಿಡರ್ಡ್ ರಿಲೆವೆಂಟ್ ಡ್ಯೂ ಟು 2 ರೀಸನ್. ಯಾಕೆ ಇದನ್ನೇ ಯಾಕೆ ತೊಗೊಂಡ್ರು? ಈಗ ರೀಸನ್ ಇದೆ ನೋಡಿ. ಆಕ್ಸಿಜನ್ ರಿಯಾಕ್ಟ್ ವಿತ್ ಅ ಲಾರ್ಜರ್ ನಂಬರ್ ಆಫ್ ದ ಎಲಿಮೆಂಟ್ಸ್. ಮೋಸ್ಟ್ ಆಫ್ ಆಲ್ ಎಲ್ಲ ಎಲಿಮೆಂಟ್ಸ್ಗಳಿಗೂ ಜೊತೆನೂ ಈ ಆಕ್ಸಿಜನ್ ರಿಯಾಕ್ಟ್ ಆಗೋದನ್ನು ನಾವು ಗಮನಿಸ್ತೀವಿ. ಆ ಕಾರಣದಿಂದಾಗಿ ಈಗ ಒಂದು ಆಕ್ಸಿಜನ್, ಈಗ ಫೆರಿಕ್ ಆಕ್ಸೈಡ್ ಅಂತಿದೆ, ಈಗ ಆಕ್ಸಿಜನ್ ನಮಗಲ್ಲಿ ಸಿಗ್ತಿದೆ, ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡ್ಬೋದು ಅನ್ನೋದಾದರೆ ನಮಗೆ ಉಳಿದಿದ್ದು ಯಾವುದು? ಐರನ್ನು ನಾವು ಈಸಿಯಾಗಿ ನಾವಲ್ಲಿ ಫೈಂಡ್ ಔಟ್ ಮಾಡ್ಕೋಬೋದಲ್ವ. ಆ ಕಾರಣದಿಂದಾಗಿ ಏನು ಮಾಡ್ತಾರೆ, ಆಕ್ಸಿಜನನ್ನು ಒಂದು ರಿಲೇಟಿವ್ ಆಗಿ ಒಂದು ಫಿಕ್ಸ್ ಆಗಿ ಇಟ್ಕೋತಾರೆ. ಆಕ್ಸಿಜನ್ ರಿಯಾಕ್ಟೆಡ್ ವಿತ್ ಅ ಲಾರ್ಜರ್ ನಂಬರ್ ಆಫ್ ದ ಎಲಿಮೆಂಟ್ಸ್ ಆ್ಯಂಡ್ ಫಾರ್ಮ್ ದ ಕಾಂಪೌಂಡ್ಸ್. ನಂತರ ದಿಸ್ ಅಟಮಿಕ್ ಮಾಸ್ ಯೂನಿಟ್ ಗೇವ್ masses of most of the elements as whole numbers. However, in 1961, for universally accepted atomic mass unit, note this, carbon 12 isotope was chosen as the standard reference for the ಮೆಷರಿಂಗ್ ಅಟಮಿಕ್ ಮಾಸಸ್. ಈಗ ಏನು ಮಾಡಿದ್ರು, ಇಲ್ಲಿ 1/16 ಇತ್ತಲ್ಲ, ಇದನ್ನು ಬಿಟ್ಟು ನಂತರ ಏನು ಮಾಡಿದ್ರು, 1961ನಲ್ಲಿ ಯೂನಿವರ್ಸಲಿ ಅಕ್ಸೆಪ್ಟ್ ಮಾಡ್ಕೊಂಡಿರುವಂಥ ಕಾರ್ಬನ್ 12 ಐಸೋಟೋಪ್ ಇದನ್ನು ಏನು ಮಾಡ್ತಾರೆ, ಅಕ್ಸೆಪ್ಟ್ ಮಾಡ್ತಾರೆ. ವಾಸ್ ಚೂಸನ್ ಆಸ್ ದ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಇದನ್ನೇ ರೆಫರ್ ಆಗಿ ಇಟ್ಕೊಂಡ್ಬಿಟ್ಟು ಉಳಿದಿರೋದನ್ನು ಫೈಂಡ್ ಔಟ್ ಮಾಡಬೇಕು ಅನ್ನೋದು ಉದ್ದೇಶಕ್ಕೋಸ್ಕರ C12 ಐಸೋಟೋಪನ್ನು ಕಾನ್ಸ್ಟೆಂಟಾಗಿ ಇಟ್ಕೋತಾರೆ. ಆ ಕಾರಣದಿಂದನೇ 1/12 ಮಾಸ್ ಆಫ್ ದ 1 ಆಟಮ್ ಆಫ್ ದ ಕಾರ್ಬನ್ 12 ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಅರ್ಥ ಆಗ್ತಿದೆಯಾ? ರಿಲೇಟಿವ್ ಅಟಮಿಕ್ ಮಾಸಸ್ ಆಫ್ ಆಲ್ ಎಲಿಮೆಂಟ್ಸ್ ಹ್ಯಾವ್ ಬೀನ್ ಫೌಂಡ್ ವಿತ್ ರೆಸ್ಪೆಕ್ಟ್ ಟು ಆನ್ ಆಟಮ್ ಆಫ್ ಕಾರ್ಬನ್ 12. ಎಲ್ಲ ಉಳಿದಿರುವಂತಹ ಎಲ್ಲ ಒಂದು ಎಲಿಮೆಂಟ್ಸ್ಗಳ ಒಂದು ಮಾಸನ್ನು ಫೈಂಡ್ ಔಟ್ ಮಾಡೋದಕ್ಕೋಸ್ಕರ ಕಾರ್ಬನ್ 12ಅನ್ನು ಒಂದು ರೆಫರೆನ್ಸ್ ಪಾಯಿಂಟ್ ಆಗಿ ಇಟ್ಕೋತಾರೆ. ಅದನ್ನೇ ರಿಲೇಟಿವ್ ಅಟಮಿಕ್ ಮಾಸ್ ಅಂತ ಹೇಳಿ ಕರೀತಾರೆ. ಯಾಕೆ ನೀವು ಇವಾಗ ಸಲ್ಫರ್ದಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಸಲ್ಫರ್ದು 32 ಅಂತಿದೆ. ಹೇಗೆ ನೀವು 32 ಅಂತ ಹೇಳ್ತೀರಾ? ಇದನ್ನು ನಾವೇನು ಮಾಡಿದ್ದೀವಿ ಅಂತಂದರೆ, ವಿ ಆರ್ ಕಂಪೇರಿಂಗ್ ವಿತ್ ದ, ನಾವಿಲ್ಲಿ ರೆಫರೆನ್ಸ್ ಪಾಯಿಂಟ್ ಆಗಿ ಏನು ಮಾಡಿದ್ದೀವಿ, ರಿಲೇಟಿವ್ ಅನ್ನೋ ಒಂದು ರಿಲೇಟಿವ್ ಅಟಮಿಕ್ ಮಾಸ್ ಆಗಿ ನಾವು ಕಾರ್ಬನ್ 12ಅನ್ನು ಇಟ್ಕೊಂಡಿದ್ದೀವಿ. ಅದರ ಮೇಲೆ ನಾವು ಸಲ್ಫರ್ 32 ಅಂತ ಹೇಳ್ತಿದ್ದೀವಿ ಅಂತ ಹೇಳಿ. ಈಗ ಸಿಂಪಲಾಗಿ ಯಾಕೆ ರಿಲೇಟಿವ್ ಅನ್ನೋ ವರ್ಡ್ ಯೂಸ್ ಮಾಡ್ತಿದ್ದಾರೆ ಅಂತಂದರೆ, ಮೋಷನ್ ಕಾನ್ಸೆಪ್ಟ್ ಗೊತ್ತಿದೆ ಅಂತ. ಇದು ಸಿಂಪಲ್ ಆಗಿದೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಈಗ ನೀವು ಮೋಷನ್, ಈ ಕಾನ್ಸೆಪ್ಟಲ್ಲಿ ಏನಾಗುತ್ತೆ, ಟ್ರೈನಲ್ಲಿ ಹೋಗ್ತಿದ್ದೀರಾ ಅಂತ ಅಂದ್ಕೊಳ್ಳಿ, ಆರ್ ಬಸ್. ಟ್ರೈನ್ ಫಸ್ಟ್ ತೊಗೊಂಡಿದ್ರೆ ಟ್ರೈನೇ ಹೇಳ್ತೀನಿ. ಟ್ರೈನಲ್ಲಿ ಏನಾಗಿ ಹೋಗ್ತಾ ಇರುತ್ತೆ ಟ್ರೈನು. ಇಲ್ಲೇನಾಗುತ್ತೆ ಈ ಟ್ರೈನಲ್ಲಿ ಅಂತಂದರೆ, ನೀವು ಹೊರಗಡೆ ನಿಂತಿರ್ತೀರಾ ಅಂತ ಅಂದ್ಕೊಳ್ಳಿ. ಹೊರಗಡೆ ನಿಂತಾಗ ಈ ಟ್ರೈನ್ ಹೋಗ್ತಾ ಇರುತ್ತೆ. ನಿಮಗೆ ಯಾವ ಥರ ಫೀಲ್ ಆಗ್ತಿದೆ? ಟ್ರೈನ್ ಮೂವ್ ಆಗ್ತಿದೆ ಅನ್ನೋ ಥರ ಫೀಲ್ ಆಗ್ತಿದೆ. ಓಕೆ, ಈಗ ನೀವು ಜಸ್ಟ್ ಫೀಲ್ ಒಳಗಡೆ ಕೂತಿರ್ತೀರ. ಒಳಗಡೆ ಕೂತಾಗ ಹೊರಗಡೆ ನೋಡ್ತಾ ಇರ್ತೀರ ವಿಂಡೋದಲ್ಲಿ. ನಿಮಗೆ ಯಾವ ಥರ ಫೀಲ್ ಆಗ್ತಿದೆ? ಹೊರಗಡೆ ಇರೋಂಥ ಜನಗಳು ಮೂವ್ ಆಗ್ತಿದ್ದಾರೆ ಅನ್ನೋ ಥರ ಫೀಲ್ ಆಗ್ತಿರುತ್ತೆ. ಬಟ್ ಆ್ಯಕ್ಚುಲ್ ಟ್ರುತ್ ಏನು? ಎರಡೂ ಸಹಿತ ಕರೆಕ್ಟ್ ಅಲ್ವಾ? ಸೊ ನಾವು ಯಾವಾಗಲೂ ಸಹಿತ ಯಾವುದೇ ಒಂದು ವಸ್ತು ಚಲನೆಯಲ್ಲಿದೆ, ಮೋಷನ್ ಆಗ್ತಾಯಿದೆ ಅಲ್ಲಿ ಅಂತಂದರೆ ಅದನ್ನು ಯಾವುದ್ರ ಮೇಲೆ ನಾವು ರೆಫರೆನ್ಸ್ ಪಾಯಿಂಟಾಗಿ ಇಟ್ಕೊಂಡು, ಈಗ ವಿತ್ ರೆಸ್ಪೆಕ್ಟ್ ಟು ಟ್ರೈನ್ ಅಂತ ಹೇಳಿ ತೊಗೊಂಡ್ವಿ ಅಂತಂದರೆ ಹೊರಗಡೆ ಇರುವಂಥ ವಸ್ತುಗಳೆಲ್ಲ ಮೂವ್ ಆಗ್ತಿದೆ ಅಂತೇಳಿ ಅನ್ಕೋತೀವಿ. ವಿತ್ ರೆಸ್ಪೆಕ್ಟ್ ಟು ಯು, ಹೊರಗಡೆ ಇದ್ರಿ ನೀವು ಅಂತಂದರೆ ಟ್ರೈನ್ ಈಸ್ ಮೂವಿಂಗ್ ಅಂತ ಹೇಳ್ತೀವಿ. ಸೊ ಯಾವಾಗಲೂ ಮೋಷನ್ ಕಾನ್ಸೆಪ್ಟ್ನ ಹೇಳ್ತಾ ಇದ್ದೀವಿ ಅಂದಾಗ ವಿ ಟೇಕ್ ದ ರೆಫರೆನ್ಸ್ ಪಾಯಿಂಟ್ ಅದನ್ನೇ. ಸೊ ಅದಕ್ಕೋಸ್ಕರ ನಾವು ಹೇಳ್ತೀವಿ ಮೋಷನ್ ಈಸ್ ರಿಲೇಟಿವ್, ಇಟ್ ಡಿಪೆಂಡ್ಸ್ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಇಲ್ಲೂ ಸಹಿತ ಒಂದು ಸಿಂಪಲಾಗಿ ಹೇಳೋದಕ್ಕೋಸ್ಕರ ಆ ಕಾನ್ಸೆಪ್ಟನ್ನು ತೊಗೊಂಡೆ. ಇಮ್ಯಾಜಿನ್ ಎ ಫ್ರೂಟ್ ಸೆಲ್ಲರ್ ಸೆಲ್ಲಿಂಗ್ ಫ್ರೂಟ್ಸ್ ವಿತೌಟ್ ಎನಿ ಸ್ಟ್ಯಾಂಡರ್ಡ್ ವೆಯ್ಟ್ ವಿತ್ ಹಿಮ್. ಎನಿ ಸ್ಟ್ಯಾಂಡರ್ಡ್ ವೆಯ್ಟ್ ಇರಲಿಲ್ಲ ಅವನ ಹತ್ರ, ಸುಮ್ಮನೆ ಅವನ ಒಂದು ಥಿಂಕಿಂಗಲ್ಲೋ ಯಾವುದೋ ರೀತಿಯಲ್ಲಿ ಒಂದು ಕಡೆ ಕೊಡ್ತಾ ಇದ್ದಾನೆ ಅಂತ ಅಂದ್ಕೊಳ್ಳಿ. ಯಾವುದೇ ರೀತಿಯಾಗಿ ವೆಯ್ಟ್ಸ್ಗಳನ್ನು ಅವ್ನು ಯೂಸ್ ಮಾಡ್ತಿರಲ್ಲ. ದಿಸ್ ಹ್ಯಾಸ್ ಎ ಮಾಸ್ ಈಕ್ವಲ್ ಟು 12 ಯೂನಿಟ್ಸ್ ಅಂತ ಅಂದ್ಕೊಳ್ಳೋಣ. 12 ವಾಟರ್ ಮೆಲನ್ ಯೂನಿಟ್ಸ್ ಆರ್ 12 ಫ್ರೂಟ್ ಮಾಸ್ ಯೂನಿಟ್ಸ್ ಅಂತ ಹೇಳಿ. He makes 12 equal pieces of the watermelon and finds the masses of the each fruit is selling related to the mass of the one piece of the watermelon. ಈಗ ಏನು ಮಾಡ್ತಾನೆ, ಒಂದು ಪೀಸ್ದು 12 ಅಂತ ಅಂದ್ಕೊಂಡ್ರೆ ಇನ್ನು ಉಳಿದಿರೋದು ಎಲ್ಲದೂ ಸಹಿತ 12 ಅನ್ನೋ ಥರನೇ ಅವ್ನು ಕಾಮನ್ ಆಗಿ ಇಟ್ಕೊಂಡ್ಬಿಟ್ಟು ಸೆಲ್ ಮಾಡ್ತಿದ್ದಾನೆ ಅಂತ ಅಂದ್ಕೊಳ್ಳಿ. ನೌ ಹಿ ಸೆಲ್ಸ್ ಹಿಸ್ ಫ್ರೂಟ್ಸ್ ಬೈ ರಿಲೇಟಿವ್ ಫ್ರೂಟ್ ಮಾಸ್ ಯೂನಿಟ್ FMU ಆ್ಯಸ್ ಇನ್ ದ ಫಿಗರ್ 3.4.
ಲೆಟ್ಸ್ ಟೇಕ್ ದಿಸ್. ಓಕೆ, ಎ ಅಲ್ಲಿರೋಂಥದ್ದೇನು, ಇಟ್ ಈಸ್ ಎ ಮೀನ್ಸ್ ದಿಸ್ ಈಸ್ ವಾಟರ್ಮೆಲನ್. ಇದನ್ನು 12 ಪೀಸಸ್ ಆಗಿ ಮಾಡ್ತಾನೆ. ಸಿ, ಇದು 1/12 ಆಫ್ ದ ವಾಟರ್ಮೆಲನ್ ಇದೆ ಅಂತ ಅವ್ನು ಕನ್ಸಿಡರ್ ಮಾಡ್ತಾನೆ. ಅಂದರೆ 12 ಪಾರ್ಟ್ಸಾಗಿ ಮಾಡಿದ್ದಾನೆ. ಅದರಲ್ಲಿ ಒಂದೇನಾಗಿದೆ, ಒಂದನ್ನು ಸೆಲೆಕ್ಟ್ ಮಾಡಿದ್ದಾನೆ, ದಟ್ ಈಸ್ 1/12. ಫ್ರ್ಯಾಕ್ಷನಲ್ ಫಾರ್ಮಲ್ಲಿ ಬರೆಯೋದು ಹೀಗೆ ಅಲ್ವಾ. ನೆಕ್ಸ್ಟ್, ಹೌ ದ ಫ್ರೂಟ್ ಸೆಲ್ಲರ್ ಕ್ಯಾನ್ ವೇಯ್ ದ ಫ್ರೂಟ್ಸ್ ಯೂಸಿಂಗ್ ಪೀಸಸ್ ಆಫ್ ವಾಟರ್ಮೆಲನ್. ಇವಾಗ ಇವನೇನು ಮಾಡ್ತಾನೆ ಅಂದರೆ, ಈ ಒಂದು 1/12 ಇದರ ವೆಯ್ಟ್ನಷ್ಟು ಉಳಿದಿರುವಂತಹ ಹಣ್ಣುಗಳನ್ನು, ಅಂದರೆ ಬೇರೆ ಹಣ್ಣುಗಳನ್ನು ಏನು ಮಾಡ್ತಾನೆ, ಅವುಗಳನ್ನು ಸೆಲ್ ಮಾಡ್ತಿರ್ತಾನೆ ಆ ವೆಯ್ಟಿಗೆ ಕಂಪೇರ್ ಮಾಡ್ಕೊಳ್ತಾ. ಅಂದರೆ ರಿಲೇಟಿವ್ ಹೇಳೋದಕ್ಕೋಸ್ಕರ ಈ ಒಂದು ಎಕ್ಸಾಂಪಲ್ ಅಂತ ತಗೋತಾರೆ. ಸಿಮಿಲರ್ಲಿ, ರಿಲೇಟಿವ್ ಅಟಾಮಿಕ್ ಮಾಸ್ ಆಫ್ ದ ಆಟಮ್ ಆಫ್ ಎನ್ ಎಲಿಮೆಂಟ್ ಈಸ್ ಡಿಫೈನ್ಡ್ ಆಸ್ ದ ಆವ್ರೇಜ್ ಮಾಸ್ ಆಫ್ ದ ಆಟಮ್ ಆ್ಯಸ್ ಕಂಪೇರ್ ಟು ದ 1/12 ಆಫ್ ದ ಮಾಸ್ ಆಫ್ ಎನ್ 1 ಕಾರ್ಬನ್ ಆಟಮ್. ಇದರ ಡೆಫಿನೇಷನ್ ಸಹಿತ ನಿಮಗೆ ಅತಿ ಮುಖ್ಯ. ಹೈಡ್ರೋಜನ್ ಇಟ್ ಈಸ್ 1, ಕಾರ್ಬನ್ 12 ಅಂತೂ ಮರ್ಯಾದೆ ಇಲ್ಲ ಬಿಡ್ರಿ, ಅಷ್ಟು ಸರಿ ಯೂಸ್ ಮಾಡಿಬಿಟ್ಟಿದ್ದೀವಿ ಇಷ್ಟು ತನಕ. ನೈಟ್ರೋಜನ್ 14, ಆಕ್ಸಿಜನ್ 16. ನನಗೆ ಯಾವಾಗಲೂ ಏನಾಗುತ್ತೆ ಗೊತ್ತಾ, ಕಾರ್ಬನ್ ಆ್ಯಂಡ್ ಆಕ್ಸಿಜನ್ ಕನ್ಫ್ಯೂಸ್ ಮಾಡ್ಕೊತಿರ್ತೀನಿ. ಮೇ ಬಿ ನಾನು ಡೋಂಟ್ ನೋ, ನಿಮಗೆ ಹೇಳಿ ಇವಾಗ ಏನಾದರೂ ನಂಗೆ ಪ್ರಾಕ್ಟೀಸ್ ಆಗುತ್ತಾ ಗೊತ್ತಿಲ್ಲ. ಸೋಡಿಯಂ 23, ಮೆಗ್ನೀಷಿಯಮ್ 24, ಇವೆರಡನ್ನ ಒಟ್ಟಿಗೆ ಕಲ್ತ್ಕೊಳ್ಳಿ. 12, 23. ನೆಕ್ಸ್ಟ್ ಸಲ್ಫರ್, ಸೋಡಿಯಂ, ಸಲ್ಫರ್, ಮೆಗ್ನೀಷಿಯಮ್, ಇವೆ ಮೂರನ್ನ ಒಟ್ಟಿಗೆ ನೆನ್ಪಿಟ್ಕೊಳ್ಳಿ. ಸೋಡಿಯಂ 23, ಮೆಗ್ನೀಷಿಯಮ್ ಅದರ ನೆಕ್ಸ್ಟ್ 24, ಸೋಡಿಯಂ, ಸಲ್ಫರ್ 23, 32 ಈ ರೀತಿಯಾಗಿ. ಕ್ಲೋರಿನ್ 35.5. ಇದನ್ನು ನೀವು ಪಿ ಯು ಸಿಗೆ ಎಂಟ್ರ್ ಆದ್ರಿಂದ ಇದನ್ನು ತುಂಬ ಯೂಸ್ ಮಾಡ್ತೀರಾ, ಅವಾಗ ಅದಂತೂ ಪಕ್ಕ ನೆನಪಿರುತ್ತೆ. ಕ್ಯಾಲ್ಶಿಯಂ 40. ಇಷ್ಟೇ. ಓಕೆ, ಹೌ ಡು ಆಟಮ್ಸ್ ಎಕ್ಸಿಸ್ಟ್. ಹಾಗಿದ್ರೆ ಇಷ್ಟೊಂದೆಲ್ಲ ಮಾತಾಡ್ತಿದ್ದೀವಲ್ಲ, ಈ ಆಟಮ್ಸ್ ಎಲ್ಲಿಂದ ಬರ್ತಿದೆ, ಹೇಗೆ ಫಾರ್ಮ್ ಆಗ್ತಿದೆ ಅವೇನೇ ನೋಡೋಣ. ಆಟಮ್ಸ್ ಆಫ್ ದ ಮೋಸ್ಟ್ ಎಲಿಮೆಂಟ್ಸ್ ಆರ್ ನಾಟ್ ಏಬಲ್ ಟು ಎಕ್ಸಿಸ್ಟ್ ಇಂಡಿಪೆಂಡೆಂಟ್ಲಿ. ಅವುಗಳು ಸ್ವತಃ ಹುಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆಟಮ್ಸ್ ಫಾರ್ಮ್ಸ್ ಮಾಲಿಕ್ಯೂಲ್ಸ್. ಈ ಆಟಮ್ಸ್ಗಳೇನಾಗುತ್ತೆ, ಆಟಮ್ಸ್ ಈಗ ಹೈಡ್ರೋಜನ್ 2 ಸೇರ್ಕೊಳ್ತು ಅಂದರೆ ಅಲ್ಲಿಗೆ H2 ಬಂತು. ಇಟ್ ಮೀನ್ಸ್ ಹೈಡ್ರೋಜನ್ ಆಟಮ್ಗಳು ಸೇರ್ಕೊಂಡ್ಬಿಟ್ಟು ಹೈಡ್ರೋಜನ್ ಮಾಲಿಕ್ಯೂಲ್ ಫಾರ್ಮ್ ಆಯಿತು. ಆ್ಯಂಡ್ ಅಯಾನ್ಸ್ ಫಾರ್ಮೇಷನ್ ಆಗುತ್ತೆ ಕೆಲವೊಂದು ಕಡೆ. ಈಗ ಈ ಒಂದು ಹ್ಯಾಲೋಜನ್ಸ್ಗಳು ಕೆಲವೊಂದರಲ್ಲಿ, ಈಗ ಬ್ರೋಮಿನ್ ನಾವು ಇದನ್ನು ತೊಗೊಂಡ್ವಿ ಅಂತಂದರೆ, ಇದನ್ನು ನಾವೇನಾದರೂ ಸನ್ಲೈಟಲ್ಲಿ ಇಟ್ವಿ ಅಂತಂದರೆ ಏನಾಗುತ್ತೆ, ಇದು ಬ್ರೋಮಿನ್ ಅಯಾನ್ಸ್ಗಳು ಫಾರ್ಮೇಷನ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಅಯಾನ್ಸ್, ಕ್ಯಾಟಯಾನ್, ಇದು ಫ್ರೀ ರ್ಯಾಡಿಕಲ್ಸ್ ಫಾರ್ಮ್ ಆಗೋದು. ಈಗ ಏನಾಗುತ್ತೆ, ಕೆಲವೊಂದು ಕಡೆ ಹೈಡ್ರೋಜನ್ ಇದೆ ಅಂತಂದರೆ ಇಟ್ ಮೀನ್ಸ್ H+H- ಆಗಿರ್ಬೋದು, ಲೈಕ್ ದಿಸ್, ಈ ರೀತಿಯಾಗಿ. ಅಂದರೆ ಅಥವಾ ಇದು HCl ತೊಗೊಳ್ಳೋಣ. ಇದು ಒಂದು ಮಾಲಿಕ್ಯೂಲ್, HCl ಇಟ್ಸ್ ಎ ಕಾಂಪೌಂಡ್ ಆಗಿರುತ್ತೆ. ಇದು H+Cl-. ಇಲ್ಲಿ ಕ್ಯಾಟಯಾನ್ ಆ್ಯಂಡ್ ಆ್ಯನಯಾನ್ ಫಾರ್ಮೇಷನ್ ಆಯಿತು ಅಲ್ವಾ, ಈ ರೀತಿಯಾಗಿ. ದೀಸ್ ಮಾಲಿಕ್ಯೂಲ್ಸ್ ಆರ್ ಅಯಾನ್ಸ್ ಅಗ್ರಿಗೇಟ್ ಇನ್ ಲಾರ್ಜ್ ನಂಬರ್ಸ್ ಟು ಫಾರ್ಮ್ ದ ಮ್ಯಾಟರ್ ದಟ್ ವಿ ಕ್ಯಾನ್ ಸಿ, ಫೀಲ್, ಟಚ್. ಯಾವುದನ್ನು ನಾವು ಟಚ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅದು ಮ್ಯಾಟರ್ನಲ್ಲಿ ಅತಿ ಚಿಕ್ಕದಾಗಿರುವಂಥದ್ದು ಕಣ, ಅದು ಯಾವುದಾಗಿರುತ್ತೆ, ಅದು ಆಟಮ್ ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಅಟಮಿಕ್ ಮಾಸ್, ವೈ ಈಸ್ ಇಟ್ ನಾಟ್ ಪಾಸಿಬಲ್ ಟು ಸಿ ಆ್ಯನ್ ಆಟಮ್ ವಿತ್ ಅ ನೇಕೆಡ್ ಐಸ್? ಬಿಕಾಸ್ ಇಟ್ಸ್ ಅಟಮಿಕ್ ರೇಡಿಯಸ್ ಈಸ್ ವೆರಿ ಸ್ಮಾಲ್. ವಿ ರೆಪ್ರೆಸೆಂಟ್ ದಿಸ್ ಇನ್ ದ ನ್ಯೂಮರಿಕಲ್ ಫಾರ್ಮ್ ಆ್ಯಸ್ 10⁹ ಮೀಟರ್ ಆರ್ ನ್ಯಾನೋಮೀಟರಲ್ಲಿ ರೆಪ್ರೆಸೆಂಟ್ ಮಾಡ್ತಿದ್ವಿ. ಆ ಕಾರಣದಿಂದಾಗಿ ನಮ್ಮ ಕಣ್ಣಿಗೆ ಅವು ಕಾಣಿಸೋದಿಲ್ಲ. ವಾಟ್ ಈಸ್ ಎ ಮಾಲಿಕ್ಯೂಲ್? ಆಟಮ್ಸ್ಗಳು ಜಾಯಿನ್ ಆದಾಗ ನಮಗೆ ಸಿಗೋದು ಮಾಲಿಕ್ಯೂಲ್ಸ್. ಗೊತ್ತಾಯ್ತಾ? ಎ ಮಾಲಿಕ್ಯೂಲ್ಸ್ ಇನ್ ಎ ಜನರಲ್ ಎ ಗ್ರೂಪ್ ಆಫ್ 2 or more atoms that are chemically bonded together, that is tightly held together by attractive forces. A molecule can be defined as the smallest particle of an atom or a compound that is capable of an independent existence and shows all the properties of that substances. ಜಸ್ಟ್ ಗೊತ್ತಿಲ್ಲಪ್ಪ, ನಾನು ಹೇಳಿದ್ನಲ್ಲ ಅಷ್ಟು ಗೊತ್ತಿಲ್ಲ. ಮಾಲಿಕ್ಯೂಲ್ಸ್ ಆಫ್ ಎಲಿಮೆಂಟ್ಸ್, ಆಟಮ್ಸಿಂದ ಫಾರ್ಮೇಷನ್ ಆಗುತ್ತೆ. ಓಕೆ, ಹಾಗಿದ್ರೆ ಎಲಿಮೆಂಟ್ಸ್ಗಳ ಒಂದು ಮಾಲಿಕ್ಯೂಲ್ಸ್ ಅಂತ ಅಂದ್ರೇನು? ಎಲಿಮೆಂಟ್ಸ್ ಅಂದ್ರೇನು? ನೀವು ಏನು ಈ ಪಿರಿಯಾಡಿಕ್ ಟೇಬಲಲ್ಲಿ ಪ್ರತಿಯೊಂದು ಬಾಕ್ಸಸ್ಸಲ್ಲಿ ಕಾಣಿಸ್ತಾವಲ್ಲ, ಅವೆಲ್ಲವೂ ಎಲಿಮೆಂಟ್. ಇಷ್ಟು ಗೊತ್ತಿಲ್ಲ, ಕನ್ಫ್ಯೂಸ್ ಆಗೋದು ಬೇಡ. ಎಲಿಮೆಂಟ್ಸ್ ಅವುಗಳಲ್ಲಿ ನೀವು ಅದನ್ನು 2 ತೊಗೊಂಬಿಟ್ಟು, ಅದು ಆಟಮ್ ಅಲ್ವಾ, ಅವೆರಡನ್ನು ನೀವು ತೊಗೊಂಬಿಟ್ಟು ಜಾಯಿನ್ ಮಾಡಿದ್ರಿ ಅಂತಂದರೆ, ಒಂದೇ ರೀತಿಯಾದದ್ದನ್ನು ಜಾಯಿನ್ ಮಾಡಿದ್ರಿ ಅಂತಂದರೆ ನಮಗೆ ಸಿಗೋದು ಮಾಲಿಕ್ಯೂಲ್ಸ್ ಆಫ್ ದ ಎಲಿಮೆಂಟ್ಸ್. ಮಾಲಿಕ್ಯೂಲ್ಸ್ ಆಫ್ ಆಟಮ್ಸ್ಗೂ ಮಾಲಿಕ್ಯೂಲ್ಸ್ ಆಫ್ ಎಲಿಮೆಂಟ್ಸ್ಗೂ ಏನು ಡಿಫ್ರೆನ್ಸ್ ಆಗಿದ್ರೆ ಥಿಂಕ್ ಮಾಡಿ, ಕಮೆಂಟ್ ಮಾಡಿ. ಮಾಲಿಕ್ಯೂಲ್ಸ್ ಆಫ್ ಆ್ಯನ್ ಎಲಿಮೆಂಟ್ ಆರ್ ಕಾನ್ಸ್ಟಿಟ್ಯೂಟೆಡ್ ಬೈ ದ ಸೇಮ್ ಟೈಪ್ ಆಫ್ ಆಟಮ್ಸ್. ಎಲಿಮೆಂಟ್ ಫಾರ್ಮೇಷನ್ ಆಗ್ತಿದೆ ಅಂದರೆ, ಈಗ ಎಲಿಮೆಂಟ್ ಅಂತ ಹೇಳಿ ತೊಗೊಂಡಾಗ ಆರ್ ಕಾನ್ಸ್ಟಿಟ್ಯೂಟೆಡ್ ಬೈ ದ ಸೇಮ್ ಆಟಮ್ಸ್. ಈಗ ಹೈಡ್ರೋಜನ್ H2 ಬಂತು, ಇಟ್ಸ್ ಅ ಹೈಡ್ರೋಜನ್ ಮಾಲಿಕ್ಯೂಲ್. ಗೊತ್ತಾಗ್ತಿದೆಯಾ? ಅದನ್ನೇ ಮಾಲಿಕ್ಯೂಲ್ಸ್ ಆಫ್ ಎಲಿಮೆಂಟ್ ಅಂತ ಹೇಳ್ತೀವಿ. ಮಾಲಿಕ್ಯೂಲ್ಸ್ ಆಫ್ ಮೆನಿ ಎಲಿಮೆಂಟ್ಸ್ ಸಚ್ ಆಸ್ ಆರ್ಗಾನ್, ಹೀಲಿಯಂ ಆರ್ ಮೇಡ್ ಅಪ್ ಆಫ್ ಓನ್ಲಿ 1 ಆಟಮ್ ಆಫ್ ದಟ್ ಎಲಿಮೆಂಟ್. ಇದನ್ನು ಸಹಿತ ನಾವು ಮಾಲಿಕ್ಯೂಲ್ಸ್ ಅಂತಲೇ ಹೇಳ್ತಿದ್ದೀವಿ. ಇಲ್ಲಿ 2 ಎಲಿಮೆಂಟ್ಸ್ಗಳಿಲ್ಲ, ಕೇವಲ ಒಂದೇ ಇರೋದು. ಆದರೂ ಸಹಿತ ಇವುಗಳಲ್ಲಿ ಒಂದೇ ಆಟಮ್ ಇದ್ದರೂ ಸಹಿತ ನಾವೇನು ಮಾಡ್ತಾ ಇದ್ದೀವಿ, ಅವುಗಳನ್ನು ಮಾಲಿಕ್ಯೂಲ್ಸ್ ಅಂತ ಹೇಳಿ ಕರಿತೀವಿ. ಬಟ್ ದಿಸ್ ಈಸ್ ನಾಟ್ ದಟ್
ನಾಟ್ ದ ಕೇಸ್ ವಿತ್ ಮೋಸ್ಟ್ ಆಫ್ ದ ನಾನ್ ಮೆಟಲ್ಸ್. ಫಾರ್ ಎಕ್ಸಾಂಪಲ್, ಎ ಮಾಲಿಕ್ಯೂಲ್ ಆಫ್ ಆಕ್ಸಿಜನ್ ಕನ್ಸಿಸ್ಟ್ ಆಫ್ 2 ಆಟಮ್ಸ್ ಆಫ್ ಆಕ್ಸಿಜನ್. ಆಕ್ಸಿಜನ್ ಮಾಲಿಕ್ಯೂಲ್ ಅಂತಿದ್ದೀವಿ ಅಂದರೆ ಇದರಲ್ಲಿ 2 ಆಕ್ಸಿಜನ್ ಆಟಮ್ಸ್ಗಳಿದ್ದಾವೆ. ಹೆನ್ಸ್ ಇಟ್ ಈಸ್ ನೌನ್ ಆಸ್ ಡೈ ಆಟಮಿಕ್ ಮಾಲಿಕ್ಯೂಲ್. ಇಫ್ 3 ಇತ್ತು ಅಂತ ಅಂದ್ಕೊಳ್ಳಿ, ಇಫ್ 3 ಆಟಮ್ಸ್ ಆಫ್ ಆಕ್ಸಿಜನ್ ಯುನೈಟ್ ಇನ್ ಟು ದ ಮಾಲಿಕ್ಯೂಲ್ ಇನ್ಸ್ಟೆಡ್ ಆಫ್ 2 ವಿ ಗೆಟ್ ಓಝೋನ್. O ಇತ್ತು ಅಂದರೆ ಆಕ್ಸಿಜನ್ ಆಟಮ್, O2 ಇತ್ತು ಅಂತಂದರೆ ಆಕ್ಸಿಜನ್ ಮಾಲಿಕ್ಯೂಲ್, O3 ಇತ್ತು ಅಂತಂದರೆ ಇಟ್ಸ್ ಅ ಓಝೋನ್. ದ ನಂಬರ್ ಆಫ್ ದ ಆಟಮ್ಸ್ ಕಾನ್ಸ್ಟಿಟ್ಯೂಟಿಂಗ್ ಎ ಮಾಲಿಕ್ಯೂಲ್ ಈಸ್ ನೌನ್ ಆಸ್ ಇಟ್ಸ್ ಅಟಮಿಸಿಟಿ. ಎಷ್ಟು ನಂಬರ್ ಆಫ್ ಆಟಮ್ಸ್ಗಳು ಸೇರ್ಕೊಂಬಿಟ್ಟು ಮಾಲಿಕ್ಯೂಲ್ ಆಗುತ್ತೆ ಅಂತ ನಾವೇನು ಹೇಳ್ತೀವಲ್ಲ ಅದನ್ನೇ ನಾವು ಆಟಮಿಸಿಟಿ ಅಂತ ಹೇಳಿ ಕರಿತೀವಿ. ಇಟ್ಸ್ ಡಿಪೆಂಡ್ಸ್ ಆನ್ ದ ಎಲಿಮೆಂಟ್, ಚೇಂಜಸ್ ಆಗ್ತಾ ಹೋಗುತ್ತೆ. ಗೊತ್ತಾಗ್ತಿದೆಯಾ? ಇಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿರೋದು ಇವು 3 ಆಕ್ಸಿಜನ್ ಬಗ್ಗೆ ಏನು ಹೇಳಿದ್ನಲ್ಲ ಅದು, ಜೊತೆಗೆ ಮಾಸ್ ಆಫ್ ಎನ್ ಎಲಿಮೆಂಟ್ ಇದರಲ್ಲಿ ಏನಾಗಿರುತ್ತೆ, ಸೇಮ್ ಆಟಮ್ಸ್ಗಳಿರುತ್ತೆ. ಎಕ್ಸೆಪ್ಷನಲ್ ಆರ್ಗಾನ್, ಹೀಲಿಯಮ್, ಕ್ರಿಪ್ಟಾನ್, ಝೆನಾನ್ ಇವುಗಳಲ್ಲಿ ಏನಾಗಿರುತ್ತೆ, ಎಲಿಮೆಂಟ್ಸ್ಗಳಲ್ಲಿ ಏನಾಗಿರುತ್ತೆ ಅಂದರೆ ಒಂದೇ ಒಂದು ಆಟಮ್ ಇದ್ರೂ ಸಹಿತ, ಆ ಎಲಿಮೆಂಟಲ್ಲಿ ಒಂದೇ ಒಂದು ಆಟಮ್ ಇದ್ರೂ ಸಹಿತ ಅವುಗಳಲ್ಲಿ ಏನಾಗಿರುತ್ತೆ ಮಾಲಿಕ್ಯೂಲ್ಸ್ ಅಂತ ಹೇಳಿ ನಾವು ಕರಿತೀವಿ. ಗೊತ್ತಾಗ್ತಿದೆಯಾ? ಬಟ್ ನಾನ್ ಮೆಟಲ್ಸ್ ಲೈಕ್ ಕೊಟ್ಟಿದ್ದಾರಲ್ವ ಆಕ್ಸಿಜನ್, ಅದನ್ನು ನೋಡ್ಕೊಳ್ಳಿ. ಮೆಟಲ್ಸ್ ಆ್ಯಂಡ್ ಸಮ್ ಅದರ್ ಎಲಿಮೆಂಟ್ಸ್ ಸಚ್ ಆಸ್ ಕಾರ್ಬನ್ ಡು ನಾಟ್ ಹ್ಯಾವ್ ಸಿಂಪಲ್ ಸ್ಟ್ರಕ್ಚರ್ ಬಟ್ ಕನ್ಸಿಸ್ಟ್ಸ್ ಆಫ್ ಎ ವೆರಿ ಲಾರ್ಜ್ ಇಂಡೆಫಿನೈಟ್ ನಂಬರ್ ಆಫ್ ಆಟಮ್ಸ್ ಬಾಂಡೆಡ್ ಟುಗೆದರ್. ಈಗ ಸಿಂಪಲಾಗಿ ಬೆನ್ಸಿನ್ ನೋಡ್ತೀರಾ, ಇಟ್ಸ್ ಅ ಸಿಂಪಲ್ ಸ್ಟ್ರಕ್ಚರ್, ಹೌದು. ಆದರೆ ನೆಕ್ಸ್ಟ್ ನೋಡ್ತಾ ಹೋದಾಗ ಡೈಮಂಡ್ ಸ್ಟ್ರಕ್ಚರ್ ನೋಡಿರ್ತೀರ ನೀವು. ಡೈಮಂಡ್ ಸ್ಟ್ರಕ್ಚರು, ನೆಕ್ಸ್ಟ್ ಗ್ರಾಫೈಟ್ ಸ್ಟ್ರಕ್ಚರು, ಅದರದ್ದೆಲ್ಲ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ನಾವು ಈಸಿಯಾಗಿ ಹೇಳೋಕ್ಕಾಗಲ್ಲ. ಈ ಕಾರ್ಬನ್ದು ಅದಕ್ಕೋಸ್ಕರ ಕಾರ್ಬನ್ ಎಕ್ಸೆಪ್ಷನಲ್ ಒಂದು, ಅದರಲ್ಲಿ ಮಾಲಿಕ್ಯೂಲ್ ಅಂತ ಹೇಳಿ ನಾವು ಹೇಳೋಕ್ಕಾಗಲ್ಲ. ಗೊತ್ತಾಗ್ತಿದೆ ನಾನು ಹೇಳ್ತಾ ಇರೋದು? ಲೆಟ್ ಅಸ್ ಲುಕ್ ಎಟ್ ದ ಅಟಮಿಸಿಟಿ ಆಫ್ ಸಮ್ ನಾನ್ ಎಲಿಮೆಂಟಲ್ಸ್. ಅಟಮಿಸಿಟಿ ಅಂತ ಅಂದ್ರೇನು, ಇದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ದ ನಂಬರ್ ಆಫ್ ದ ಆಟಮ್ಸ್ ಕಾನ್ಸ್ಟಿಟ್ಯೂಟಿಂಗ್ ಎ ಮಾಲಿಕ್ಯೂಲ್ ಈಸ್ ನೌನ್ ಆಸ್ ಇಟ್ಸ್ ಅಟಮಿಸಿಟಿ. ಎಷ್ಟು ನಂಬರ್ ಆಫ್ ಆಟಮ್ಸ್ಗಳು ಸೇರ್ಕೊಂಬಿಟ್ಟು ಇಲ್ಲಿ ಮಾಲಿಕ್ಯೂಲ್ಸ್ ಆಗುತ್ತೋ ಅಂಥವುಗಳನ್ನು ನಾವು, ಅಂತಹ ನಂಬರ್ ಆಫ್ ಆಟಮ್ಸನ್ನು ನಾವು ಆಟಮಿಸಿಟಿ, ಅದರ ಒಂದು ಕೆಪಾಸಿಟಿ ಅಂತ ಹೇಳಿ ಹೇಳ್ತೀವಿ. ನಾನ್ ಮೆಟಲ್ಸ್ಗಳ ಬಗ್ಗೆ ಆರ್ಗನ್, ಹೀಲಿಯಮ್ ಹೇಳಿದೆ. ಆರ್ಗನ್, ಹೀಲಿಯಮ್ಮು ಮೋನೋಟಮಿಕ್, ಒಂದೇ ಇತ್ತು ಅಂದರೆ ಅದನ್ನು ನಾವು ಮಾಲಿಕ್ಯೂಲ್ ಅಂತೀವಿ. ಆಕ್ಸಿಜನ್ಗೆ 2 ಬೇಕು, ಹೈಡ್ರೋಜನ್ಗೆ 2 ಬೇಕು, ನೈಟ್ರೋಜನ್ ಇದೆ. ನೀವು ಬರ್ದಿರೋದನ್ನು ನೆನ್ಪು ಮಾಡ್ಕೊಳ್ಳಿ ಅಷ್ಟೇ. ಆಕ್ಸಿಜನ್ 2 ಅಂತ ಬರೆದಿರ್ತೀವಿ, ನೆಕ್ಸ್ಟ್ ಹೈಡ್ರೋಜನ್ 2 ಅಂತ ಬರೆದಿರ್ತೀವಿ, ನೈಟ್ರೋಜನ್ 2 ಬರೆದಿರ್ತೀವಿ, ಕ್ಲೋರಿನ್ 2, ಬ್ರೋಮಿನ್ 2, ಅಯೋಡಿನ್ 2, ನೆಕ್ಸ್ಟ್ ಫ್ಲೂರಿನ್ 2, ಫ್ಲೂರಿನ್ 2, ಸಲ್ಫರ್ಗೆ ಎಷ್ಟು ಬರ್ದೇ ಇಲ್ಲ ನಾವು, H2S ಅಂತ ಬರೆದಿದ್ದೀವಿ ಕೆಳಗಡೆ. ನೆಕ್ಸ್ಟ್ ಇನ್ನೂ ಬೇರೆ ಬೇರೆ ರೀತಿ ಬರೆದಿದ್ದೀವಿ. ಫಾಸ್ಫರಸ್ ಟೆಟ್ರಾ ಅಂತೆ ನೋಡಿ, BP4 ಸಮಥಿಂಗ್, ಐ ಫಾರ್ಗಾಟ್ ದ ಕೆಮಿಕಲ್ ಫಾರ್ಮುಲಾ ಆಫ್ ಫಾಸ್ಫರಸ್. ಓಕೆ, ಇವೆರಡು ಎಕ್ಸೆಪ್ಷನಲ್ ಇದೆ ಅಂದರೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಇವನ್ನ ನೆನ್ಪಿಟ್ಕೊಳ್ಳಿ. ಓಕೆನಾ? ಫಾಸ್ಫರಸ್ ಆ್ಯಂಡ್ ಸಲ್ಫರ್. ಓಕೆನಾ? ಸಲ್ಫರ್ದು ಇಷ್ಟೇ ಅಂಥೇಳಿ ನಾವು ಹೇಳೋಕ್ಕಾಗಲ್ಲ ಅಂಥೇಳಿ ಪಾಲಿಅಟಮಿಕ್ ಅಂತ. ಇಟ್ ಮೇ ಬಿ ಮೊನೋ, ಡೈ, ಟ್ರೈ, ಟೆಟ್ರಾ. ಓಕೆ, ನೆಕ್ಸ್ಟ್ ಮಾಲಿಕ್ಯೂಲ್ಸ್ ಆಫ್ ದ ಕಾಂಪೌಂಡ್ಸ್. ಈಗ ಮಾಲಿಕ್ಯೂಲ್ಸ್ ಆಫ್ ಎಲಿಮೆಂಟ್ಸ್ ಅಂತ ಹೇಳಿ ಬಂದಾಗ ಸೇಮ್ ಟೈಪ್ ಆಫ್ ಆಟಮ್ಸ್ ಇರ್ತಿತ್ತು. ಆದರೆ ಮಾಲಿಕ್ಯೂಲ್ಸ್ ಆಫ್ ದ ಕಾಂಪೌಂಡ್ಸ್ ಅನ್ನೋದಾದರೆ ಈಗ H2O ಅಂತೀವಿ, ವಾಟರ್ ಮಾಲಿಕ್ಯೂಲ್ ಅಂತ ಹೇಳ್ತೀವಿ. ಕೆಲವೊಂದು ಕಡೆ ಕಾಂಪೌಂಡ್ ಅಂತೀವಿ, ಕೆಲವೊಂದು ಕಡೆ ಮಾಲಿಕ್ಯೂಲ್ ಅಂತೀವಿ. ಇದನ್ನೇ ಮಾಲಿಕ್ಯೂಲ್. ಆಟಮ್ಸ್ ಆಫ್ ದ ಡಿಫ್ರೆಂಟ್ಸ್ ಎಲಿಮೆಂಟ್ಸ್ ಜಾಯಿನ್ ಟುಗೆದರ್ ಇನ್ ಅ ಡೆಫಿನೆಟ್ ಪ್ರಪೋರ್ಷನ್ಸ್ ಟು ಫಾರ್ಮ್ ಎ ಮಾಲಿಕ್ಯೂಲ್ಸ್. ಎಕ್ಸಾಂಪಲ್ ವಾಟರ್, H2O, ನೆಕ್ಸ್ಟ್ NH3. ಇದರಲ್ಲಿ ಏನಾಗಿರುತ್ತೆ ನೋಡ್ಬೋದು ನೀವು, ಇದರ ರೇಷಿಯೋ ಮಾಸಸ್ಗಳನ್ನು ನೋಟ್ ಮಾಡ್ಕೊಳ್ಳಿ. ಕಾರ್ಬನ್ ಡೈಆಕ್ಸೈಡ್, CO2 ಇವುಗಳೆಲ್ಲವೂ ಸಹಿತ ಮಾಲಿಕ್ಯೂಲ್ಸ್ಗಳಾಗಿರ್ತವೆ ಅಲ್ವಾ. ಮಾಲಿಕ್ಯೂಲ್ಸ್ ಆಫ್ ಎಲಿಮೆಂಟ್ಸ್ಗೂ ಮಾಲಿಕ್ಯೂಲ್ಸ್ ಆಫ್ ಕಾಂಪೌಂಡ್ಸ್ಗೂ ಡಿಫ್ರೆನ್ಸ್ ಗೊತ್ತಾಯಿತು ಅಂತ ಅನ್ಕೊತೀನಿ. ನೆಕ್ಸ್ಟ್ ಈಗ ಇಲ್ಲಿ ಫೈಂಡ್ ಔಟ್ ಮಾಡೋದಕ್ಕೋಸ್ಕರ ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ. ರೆಫರ್ ಟು ದ ಟೇಬಲ್ 3.4. ಮಾಸ್ ಆಫ್ ದ ಆಟಮ್ಸ್ ಪ್ರೆಸೆಂಟ್ ಇನ್ ದ ಮಾಲಿಕ್ಯೂಲ್ಸ್ ಟೇಬಲ್ 3.2. ಓಕೆ, ಫೈಂಡ್ ದ ರೇಷಿಯೋ ಬೈ ನಂಬರ್ ಆಫ್ ಆಟಮ್ಸ್ ಆಫ್ ದ ಎಲಿಮೆಂಟ್ ಇನ್ ದ ಮಾಲಿಕ್ಯೂಲ್ಸ್. ಇಲ್ಲಿ ಎಲಿಮೆಂಟನ್ನು ಕೊಟ್ಟಿದ್ದಾರೆ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ಇದರ ರೇಷಿಯೋ ಆಫ್ ಮಾಸ್ ಬೈ ಮಾಸ್ 1:8. ಯಾಕಂದರೆ ಹೈಡ್ರೋಜನ್ ಅಟಮಿಕ್ ಮಾಸ್ ಎಷ್ಟು 1, ಆಕ್ಸಿಜನ್ದೆಷ್ಟು 8. ಎಸ್, ಈಸ್ ಇಟ್ ರೈಟ್? ಆಕ್ಸಿಜನ್ 16, ಇದರಲ್ಲಿ ಆಕ್ಸಿಜನ್ 2, ಆಕ್ಸಿಜನ್ 8, 16 ಅಂದರೆ ಇಲ್ಲಿ 1 8 ಆಯಿತು. ಗೊತ್ತಾಯ್ತಾ? ನೆಕ್ಸ್ಟ್ ಅಟಮಿಕ್ ಮಾಸ್ 1, ಬೈ ಮಾಸ್ ಓಕೆ, ಆಟಮಿಕ್ ಮಾಸ್ ಆಟಮ್ದು ತೊಗೊಂಡಾಗ 16. ಓಕೆನಾ? ಹೈಡ್ರೋಜನ್ ಒಂದೇ ಇರುತ್ತೆ. ನೆಕ್ಸ್ಟ್ ಮಾಸ್ ರೇಷಿಯೋ ಬೈ ಅಟಮಿಕ್ ಮಾಸ್. ಇಸ್ ದರ್ ಎನಿ ಡಿಫ್ರೆನ್ಸ್ ಬಿಟ್ವೀನ್ ಮಾಸ್ ಆ್ಯಂಡ್ ಅಟಮಿಕ್ ಮಾಸ್? ಈಗ ಕನ್ಫ್ಯೂಸ್ ಆಗ್ತಿದೆ ಅಲ್ವಾ? ಮಾಸ್ಗೂ ಅಟಮಿಕ್ ಮಾಸ್ಗೂ ಏನು ಡಿಫ್ರೆನ್ಸ್ ಆಗಿದ್ರೆ, ಇಲ್ಲಿ ನಾವು ಮಾಸ್ ತೊಗೊಳ್ಳೋದು ಆಟಮ್ದೆ ತಾನೆ, ಬೇರೆ ಯಾವ್ದಾದ್ರು ತೊಗೋತೀವಿ ಮತ್ತೆ. ಇಸ್ ದರ್ ಎನಿ ಚೇಂಜಸ್? ಥಿಂಕ್ ಇಟ್. ಇಲ್ಲಿ ಹೆಂಗೆ ಗೊತ್ತಾ,
ಮಾಸ್, ಆಟಮಿಕ್ ಮಾಸ್ ಅಂತ ಅಂದರೆ ಈ ಮಾಸ್ ಈಗ ಈ ಆ್ಯಟಮಲ್ಲಿರುವಂತಹ ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಎಷ್ಟಿದೆ ಇದರ ಆಧಾರದ ಮೇಲೆ ಈ ಒಂದು ಹೈಡ್ರೋಜನ್ನ ಮಾಸ್ ಎಷ್ಟು ಅಂತ ಹೇಳ್ತೀವಿ. ಹೈಡ್ರೋಜನಲ್ಲಿರುವಂಥದ್ದು ಪ್ರೋಟಾನ್ ಒಂದೇ, ಸೊ ಅಲ್ಲಿಗೆ ಒಂದಷ್ಟೇ ಇದೆ. ಆಟಮಿಕ್ ಮಾಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ನಾವು ಈಗೇನು ನೋಡಿದ್ವಲ್ಲ, ನ್ಯಾಚುರಲ್ ಸಿಗುವಂತಹ ಐಸೋಟೋಪ್, ಈಗ ಕಾರ್ಬನ್ 16 ಅಂತ ಹೇಳಿ ತೊಗೊಂಡಿದ್ವಿ ಫಸ್ಟು, ಆ ರೀತಿಯಾಗಿ ಅದಕ್ಕೋಸ್ಕರ ಇಲ್ಲಿ ಕೊಟ್ಟಿದ್ವಲ್ಲ, ಹೇಳಿದಾರಲ್ಲ ಫಸ್ಟು ದಿಸ್ ಲೈನ್, ಇದರ ಆಧಾರದ ಮೇಲೆ ಆಟಮಿಕ್ ಮಾಸ್ ಅಂತ ಹೇಳೋದು ಗೊತ್ತಾಗ್ತಿದೆ. ಮಾಸ್ ಆ್ಯಂಡ್ ಅಟಾಮಿಕ್ ಮಾಸ್ಗೆ ಇರುವಂತಹ ವ್ಯತ್ಯಾಸ ಗೊತ್ತಾಯಿತು ಅಂತ ಅಂದ್ಕೊತೀನಿ. ಈಗ ಮಾಸ್ ರೇಷಿಯೋ ಮತ್ತು ಆಟಮಿಕ್ ಮಾಸ್ನ ನಾವು ಡಿವೈಡ್ ಮಾಡಿದಾಗ ನಮಗೆ ಸಿಗುತ್ತೆ, ಅದರಿಂದ ಸಿಂಪ್ಲೆಸ್ಟ್ ರೇಷಿಯೋ ಒಂದು ಸಿಗುತ್ತೆ. ಇದ್ರ ಮೂಲಕ ನಾವೇನು ಮಾಡ್ಬೋದು, ಮಾಲಿಕ್ಯೂಲಲ್ಲಿರುವಂತಹ ಕಾಂಪೌಂಡ್, ಒಂದು ನಾವು ಮಾತಾಡ್ತಾ ಇರೋದು ಮಾಲಿಕ್ಯೂಲ್ ಆಫ್ ಕಾಂಪೌಂಡ್ ಅಲ್ವಾ, ಅದರಲ್ಲಿರುವಂತಹ ಈ ಮಾಲಿಕ್ಯೂಲ್ಸ್ಗಳು ಏನಿರುತ್ತಲ್ವ, ಎಲಿಮೆಂಟ್ಸ್ಗಳು, ಆ್ಯಟಮ್ಸ್ಗಳ ರೇಷಿಯೋನ ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಹಾಗಿದ್ರೆ ಅಯಾನ್ಸ್ ಅಂದ್ರೇನು? ಅಯಾನ್ಸ್ ಇದರಲ್ಲಿ ಏನಾಗಿರುತ್ತೆ, ಒಂದು ಚಾರ್ಜ್ ಇರುತ್ತೆ. ಮೆಟಲ್ಸ್ ಆಗಿರ್ಬೋದು, ನಾನ್ ಮೆಟಲ್ಸ್ ಆಗಿರ್ಬೋದು, ದೇ ಕಂಟೈನ್ ಒನ್ ಚಾರ್ಜ್ಡ್ ಸ್ಪೀಶೀಸ್ ಇರುತ್ತೆ. ದ ಚಾರ್ಜ್ಡ್ ಸ್ಪೀಶೀಸ್ ಆರ್ ನೌನ್ ಆ್ಯಸ್ ಅಯಾನ್ಸ್. ಅಂದರೆ ಇಲ್ಲಿ ಪಾಸಿಟಿವ್ ಇತ್ತು ಅಂತಂದರೆ ದೆರ್ ಈಸ್ ಅ ಲ್ಯಾಕ್ ಆಫ್, ಅಂದರೆ ನೆಗೆಟಿವ್ ಚಾರ್ಜ್ ಕಡಿಮೆ ಆಗಿದೆ, ಅದರಲ್ಲಿರುವಂತಹ ಒಂದು ನೆಗೆಟಿವ್ ಚಾರ್ಜ್ ಕಡಿಮೆ ಆಗಿದೆ ಅಂಥೇಳಿ, ಅಂದರೆ ಲಾಸ್ ಆಫ್ ಎಲೆಕ್ಟ್ರಾನ್ ಆಗಿದೆ ಅಂಥೇಳಿ. ನೆಗೆಟಿವ್ ಇದೆ ಅಂದರೆ ಹೈಯರ್ ಒಂದು ಚಾರ್ಜಸ್ ಇದೆ ಅಂತ ಹೇಳಿ ಅರ್ಥ. ಗೊತ್ತಾಗ್ತಿದೆಯಾ? ಯಾವಾಗ ಪಾಸಿಟಿವ್ ಯಾವಾಗ ನೆಗೆಟಿವ್ ಯೂಸ್ ಮಾಡ್ತೀವಿ ಅಂಥೇಳಿ. ಆ್ಯನ್ ಅಯಾನ್ ಈಸ್ ಚಾರ್ಜ್ಡ್ ಪಾರ್ಟಿಕಲ್ ಕ್ಯಾನ್ ಬಿ ನೆಗೆಟಿವ್ ಆರ್ ಪಾಸಿಟಿವ್ ಆಗಿರ್ಬೋದು. ನೆಗೆಟಿವ್ ಚಾರ್ಜ್ಡ್ ಅಯಾನ್ಸ್ನ ನಾವು ಆ್ಯನಿಯಾನ್ ಅಂತ ಹೇಳ್ತೀವಿ, ಪಾಸಿಟಿವ್ನ ಕ್ಯಾಟಿಯಾನ್ ಅಂತ ಹೇಳ್ತೀವಿ. ಟೇಕ್ ಫಾರ್ ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್, NaCl, Na+Cl ಅಂತ ಹೇಳಿ ಬರಿತೀವಿ ಅಲ್ವಾ. ಅಯಾನ್ಸ್ ಮೇ ಕನ್ಸಿಸ್ಟ್ ಆಫ್ ಸಿಂಗಲ್ ಚಾರ್ಜ್ಡ್ ಆರ್ ಗ್ರೂಪ್, ಡಿಪೆಂಡ್ಸ್ ಅಲ್ವಾ. ದೇ ಹ್ಯಾವ್ ಎ ನೆಟ್ ಚಾರ್ಜ್ ಆನ್ ದೆಮ್. A group of atoms carrying a charge is known as polyatomic ion. ಕ್ಯಾಲ್ಸಿಯಂ ಆಕ್ಸೈಡ್ ಇದೆ, CaO. ಇವುಗಳ ರೇಷಿಯೋ ಬೈ ಮಾಸ್ ಬೇಸ್ಡ್ ಆನ್ ದೇರ್ ದ ಪ್ರೆಸೆನ್ಸ್ ಆಫ್ ಆಟಮ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಇನ್ ದೇರ್ ಆಟಮ್, ಅದರಲ್ಲಿ ನಾವು ಕನ್ಸಿಡರ್ ಮಾಡಿಬಿಟ್ಟು ಮಾಸ್ಗಳನ್ನು ಕೊಟ್ಟಿದ್ದಾರೆ. CaO ನಾವು ಇಲ್ಲೇನು ಕ್ಯಾಲ್ಕುಲೇಟ್ ಮಾಡಿದ್ರಲ್ಲ ಅದರ ಆಧಾರದ ಮೇಲೆ ಇಲ್ಲಿ ಕೊಟ್ಟಿದ್ದಾರೆ. ಇದೇನಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ಅಂದ್ಕೊತೀನಿ, ಬಿಕಾಸ್ ನೀವು ಇದನ್ನು ನೆನ್ಪಿಡ್ಕೋಬೇಕು ಅಂತಂದರೆ ಎವ್ರಿ ಎಲಿಮೆಂಟ್ಸ್ಗಳ ಒಂದು ಮಾಸ್ಗಳನ್ನು ನೆನ್ಪಿಡ್ಕೋಬೇಕಾಗುತ್ತೆ. ಆಟಮಿಕ್ ಮಾಸ್ ಬೇಡ, ಆಟಮಿಕ್ ಮಾಸ್ ಬೇಕು, ನಾಟ್ ಓನ್ಲಿ ದಟ್. ಯಾಕಂದರೆ ಆಟಮಿಕ್ ಮಾಸನ್ನು ಫೈಂಡ್ ಔಟ್ ಮಾಡಬೇಕು ಅಂದರೆ ಮತ್ತೆ ನೀವು ಐಸೋಟೋಪ್ಸ್ಗಳು ಯಾವ್ಯಾವ ಇದ್ದಾವೆ, ಅದರಲ್ಲಿ ನ್ಯಾಚುರಲ್ ಅಬುಡೆನ್ಸ್ ಯಾವುದು, ಅದನ್ನು ನೀವು ತಿಳ್ಕೊಂಡು, ಇಟ್ಸ್ ವೆರಿ ಡಿಫಿಕಲ್ಟ್ನ, ಜಸ್ಟ್ ಇಲ್ಲಿ ಕೊಟ್ಟಿರೋದನ್ನಾರು ಅಥವಾ ನೆನ್ಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಕ್ಯಾಲ್ಶಿಯಂ ಆಕ್ಸೈಡ್ ಇದರಲ್ಲಿ 5:2 ರೇಷಿಯೋದಲ್ಲಿರುತ್ತೆ. ಇಟ್ ಮೀನ್ಸ್ CaO. ಮೆಗ್ನೀಷಿಯಮ್ ಸಲ್ಫೈಡ್, ಇದರಲ್ಲಿ ಮೆಗ್ನೀಷಿಯಮ್ ಆ್ಯಂಡ್ ಸಲ್ಫರ್ ಇದೆ, ಹೌದು, 3:4. ಸೋಡಿಯಂ ಕ್ಲೋರೈಡ್ 23, 35.5. 23 ನೀವು ಅಟಮಿಕ್ ಮಾಸ್ನಲ್ಲೇ ಕೊಟ್ಟಿದ್ದಾರೆ ಹಂಗಿದೆಯಪ್ಪ ಇದು ಅಲ್ವಾ. ಬಟ್ ಕ್ಯಾಲ್ಶಿಯಮ್ 40 ಆ್ಯಂಡ್ ಆಕ್ಸಿಜನ್ ಈಸ್ 16. 20s ಓಕೆ, 4 10s 4 4s. ಓ, ಇಟ್ಸ್ ಎನಫ್. ಅಟಮಿಕ್ ಮಾಸನ್ನು ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು ಅನಿಸುತ್ತೆ ಅಲ್ವಾ, ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ರೈಟಿಂಗ್ ಕೆಮಿಕಲ್ ಫಾರ್ಮುಲಾ, ಹೌ ವಿ ಕ್ಯಾನ್ ರೈಟ್ ದ ಫಾರ್ಮುಲಾ ಈಸಿಲಿ. ಸೋಡಿಯಂ ಈ ಥರ ನಿಮಗೆ ಅಯಾನ್ಸ್ಗಳು ಗೊತ್ತಾಯಿತು ಅಂದಾಗ ಹೇಗೆ ಫಾರ್ಮುಲಾಸ್ಗಳನ್ನು ಬರೀ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಕೆಮಿಸ್ಟ್ರಿ ಓದ್ತಾ ಇದ್ದೀರಾ ಅಂತಂದರೆ ಈ ಫಾರ್ಮುಲಾಸ್ಗಳನ್ನು ಹೇಗೆ ಬರೀತೀವಿ, ಇಲ್ಲಿ ಕೊಟ್ಟಿದ್ದಾರಲ್ಲ ಈ ಸಿಂಬಲ್ಸ್ಗಳು ಅತಿ ಮುಖ್ಯವಾಗಿ ಬೇಕಾಗಿರೋದು. ಇದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ಬಿಕಾಸ್ ಎಲ್ಲ ಒಂದೇ ವಿಡಿಯೋದಲ್ಲಿ ಕನ್ಫ್ಯೂಸ್ ಆಗುತ್ತೆ. ಈ ಅಟಮಿಕ್ ಮಾಸ್ ಯೂನಿಟ್ಸ್, ಯೂನಿಫೈಡ್ ಮಾಸ್, ಇವುಗಳು ಅಟಮಿಕ್ ಮಾಸ್ ಅಂದ್ರೇನು, ಮಾಸ್ಗೂ ಇರುವಂಥ ಡಿಫ್ರೆನ್ಸ್ ಏನು, ಮಾಸ್ ಆ್ಯಂಡ್ ವೇಟಿಗಿರುವಂಥ ಡಿಫ್ರೆನ್ಸ್ ಏನು, ಇವೊಂದಿಷ್ಟೆಲ್ಲ ರೇಷಿಯೋಸ್ ಏನು, ನ್ಯೂಮರಿಕಲ್ ವ್ಯಾಲ್ಯೂಸ್ ಇದಾವಲ್ಲ ಇವನ್ನೆಲ್ಲ ನೆನ್ಪು ಮಾಡ್ಕೊಳ್ಳಿ. ಏನು ಕಂಟಿನ್ಯೂಸ್ ಆಗಿ ಅದನ್ನು ನೋಡ್ತಾ ಅದನ್ನು ಫಿಕ್ಸ್ ಮಾಡ್ಕೊಂಬಿಡಿ ಮೈಂಡಿಗೆ, ಇಟ್ಸ್ ಬೆಟರ್. ಥ್ಯಾಂಕ್ ಯು, ಬಾಯ್, ಹ್ಯಾವ್ ಅ ಗುಡ್ ಡೇ.